मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। ಹರಿವಾಯುಪ್ರಭುದೇವತಾಭ್ಯೋ ನಮಃ. ಸುವರ್ಣವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ, ಕನ್ನಡ ಜನತೆಗೆ ಶುಭಕಾಮನೆಗಳು, ಶುಭಾಶಯಗಳು. ಗುರು ಬದಲಾವಣೆ ಆಗ್ತಾ ಇರತಕ್ಕಂಥ ವರ್ಷವೂ ಆಗಿದೆ, ಇದೇ ವರ್ಷ ಅಂತಂತ ಹೋದ ಎಪಿಸೋಡ್ನಲ್ಲಿ ಶನಿ ಬದಲಾವಣೆಯ ವಿಷಯದಲ್ಲಿ ಹೇಳಿದ್ದೆ. ಆ ಗುರು ಬದಲಾವಣೆಯ ತಿಂಗಳು ಈ ತಿಂಗಳು ಬಂದಿದೆ. ಅದರ ವಿಶೇಷವಾಗಿ ಯಾರಿಗೆ ಗುರುಬಲ, ಗುರುವಿನ ಅನುಕೂಲ ಯಾರಿಗೆ, ಗುರುವಿನಿಂದ ಅನುಕೂಲಗಳು ಏನೇನೆಲ್ಲ ಆಗ್ತದೆ, ಶುಭರಾಶಿಯಲ್ಲಿ ಇಷ್ಟರಾಶಿಯಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ಯಾವ ಯಾವ ಬದಲಾವಣೆಗಳು ಜಗತ್ತು ಕಾಣ್ತಾ ಇದೆ, ಮುಂದೆ ಕಾಣೋದಿದೆ, ಇದೆಲ್ಲದರ ವಿಷಯವಾಗಿ ಗುರುಬಲ ಯಾರಿಗೆ 2025 ಇದರ ಬಗ್ಗೆ ನಿಮ್ಮೊಂದಿಗೆ ಜ್ಯೋತಿಷ್ಯ ಗೋಚಾರ ವಿಷಯವನ್ನು ಹಂಚಿಕೊಳ್ಳಲಿಕ್ಕೆ ಕೂತ್ಕೊಂಡಿದ್ದೇನೆ. ಸಾಮಾನ್ಯವಾಗಿ ಒಂದು ಜಾತಕ ಅಂತ ನೋಡೋದು ಸಾಮಾನ್ಯ ಅಭ್ಯಾಸದಲ್ಲಿ, ಜ್ಯೋತಿಷ್ಯದಲ್ಲಿ ಒಂದು ಗುರುಬಲ, ಇನ್ನೊಂದು ಶನಿ ದೋಷ. ಗುರು ಶನಿ ಎರಡನ್ನು ನೋಡಿ ಆ ವ್ಯಕ್ತಿಯ ತತ್ಕಾಲ ಪರಿಸ್ಥಿತಿಯನ್ನು ನಾವು ಸಾಮಾನ್ಯ ನಿರ್ಣಯ ಮಾಡಿ ಅವರಿಗೆ ಸಮಾಧಾನ ಹೇಳಿ ಪ್ರಾಯಶ್ಚಿತ್ತವೋ ಪೂಜೆಯೋ ಹೇಳಿ ಕಳಿಸೋದು. 90% ಮಾಡೋದು ಅದೇ. ಯಾಕಂದರೆ ಗುರು ಬಲ ಇಲ್ಲದೆ ಹೋದರೆ ವ್ಯಕ್ತಿಗೆ ಅವನು ಏನೇನು ಸಮರ್ಥನಿದ್ದರೂ ಸಮಾಧಾನ ಮತ್ತು ಫಲ ಬರೋದು ಆಗೋದಿಲ್ಲ. ಅಥವಾ ಶನಿ ದೋಷ ಕಾಡ್ತಾ ಇದ್ದರೆ, ಜನ್ಮ ಶನಿ, ವ್ಯಯ, ಅಷ್ಟಮ, ಪಾಪಯುತಿ, ವಕ್ರಿ, ಈ ರೀತಿಯ ಶನಿಯ ದೋಷಗಳು ನಡೀತಾ ಇದ್ದರೆ ಒಬ್ಬ ವ್ಯಕ್ತಿಗೆ, ಅವನಿಗೂ ಅಷ್ಟೇ ಏನೇ ಗುರುಬಲ ಇದ್ದರೂ ಕೂಡ ಶನಿಯ ದೋಷ ನಡೀತಾ ಇದ್ದರೆ ಅವನಿಗೂ ಯಾವುದು ಏಳಿಗೆ ಆಗುವುದಿಲ್ಲ. ಯಾಕಂದರೆ ಗುರು ಮತ್ತು ಶನಿ ಒಬ್ಬರು ಪೂರ್ವ ಪುಣ್ಯಾಧಿಪತಿ, ಇನ್ನೊಂದು ಕರ್ಮಾಧಿಪತಿ ಅಂತ. ಪೂರ್ವ ಪುಣ್ಯ ಅಂತಂದರೆ ನಾವು ಈ ಬದುಕಿಗೆ ಕರ್ಮವನ್ನು ಹೊತ್ತುಕೊಂಡು ಬಂದಿದ್ದೇವೆ. ಇಲ್ಲಿ ಹೊಸ ಕರ್ಮ ಮಾಡಲಿಕ್ಕೆ ಇಲ್ಲ. ಯಾಕಂದರೆ ಈ ಜಗತ್ತು ಹಳೆಯದು, ಈ ಮಣ್ಣು ಹಳೆಯದು, ಈ ಗಾಳಿ ಹಳೆಯದು, ಈ ಸೂರ್ಯ ಚಂದ್ರರ ಚಲನೆಯಿಂದ ಉಂಟಾಗ್ತಕ್ಕಂಥ ದಿನ ರಾತ್ರಿಗಳು ಹಳೆಯದು. ಹಾಗಾಗಿ ನಾವು ಹೊಸ ಕರ್ಮ ಮಾಡಲಿಕ್ಕೆ ಯಾರೂ ಹುಟ್ಟಕ್ಕಾಗೋದಿಲ್ಲ ಈ ಜಗತ್ತಲ್ಲಿ. ಹಾಗಾಗಿ ಹಳೆಯ ಕರ್ಮಗಳನ್ನು ತಗೊಂಡು ಬಂದಿರ್ತೇವೆ. ಹಳೆಯ ಕರ್ಮಗಳನ್ನು ತೀರಿಸಬೇಕು. ಕರ್ಮ ಮತ್ತು ಒಂದು ಆ ಫಲದ ಋಣಗಳನ್ನು ಕಳ್ಕೊಳ್ತಾ ಮುಂದಿನ ಕರ್ಮಕ್ಕೆ ಹೋಗ್ತಾ ಇರಬೇಕು. ಇದೊಂದು ಜೀವನ ಚಕ್ರ. ಈ ಪೂರ್ವ ಕರ್ಮಗಳು ಏನಿದೆ, ಶುಭಾಶುಭ ಕರ್ಮಗಳು ಅಂತಂತ ಹೇಳ್ತೀವಿ. ಒಳ್ಳೆಯದು ಕೆಟ್ಟದ್ದು ಎಲ್ಲದೂ ಸೇರಿ ಪೂರ್ವ ಕರ್ಮಗಳು. ಈ ಪೂರ್ವ ಕರ್ಮಕ್ಕೆ ಗುರುವಿನ ಮನೆ ಅಧಿಪತಿ ಅಥವಾ ಗುರು ಅಧಿಪತಿ, ಅದನ್ನು ದೇವಗುರು ಅಂತಲೂ ಕರೀತಾರೆ, ಬೃಹಸ್ಪತಿ ಅಂತಲೂ ಕರೀತಾರೆ, ಜೀವಗ್ರಹ ಅಂತಲೂ ಕರೀತಾರೆ. ಸೂರ್ಯಮಂಡಲದಲ್ಲಿ ಅತ್ಯಂತ ಬೃಹತ್ತಾಗಿರ್ತಕ್ಕಂತಹ ಗ್ರಹ. ಎಲ್ಲ ಗ್ರಹರನ್ನೂ ಒಳಗೆ ಹಾಕಿದ್ರೂ ಇನ್ನೂ ಜಾಗ ಉಳಿತದೆ, ಅಷ್ಟು ದೊಡ್ಡ ಗ್ರಹ. ಅದಕ್ಕೆ ಅದನ್ನು ಗುರು ಅಂತ ಕರೆಯೋದು. ಗುರು ಅಂದರೆ ದೊಡ್ಡದು ಅಂತ ಅರ್ಥ. ಗುರು ಅಂತಂತಂದರೆ ಮುಚ್ಚಿಟ್ಟ ಯಾವುದೋ ಒಂದು ಜ್ಞಾನ, ಯಾವುದೋ ಒಂದು ಸಂಪತ್ತು ಅಂತಂತಾನೂ ಅರ್ಥ ಇದೆ. ಗುರು ಅಂದರೆ ಬೆಳಕಿನತ್ತ ಸಾಗುವುದು. ಗ ಈತಿ ಗಮಯತೆ ಅಂದರೆ ಒಂದು ಮುಂದೆ ಸಾಕ್ತಕ್ಕಂತಹ ದಾರಿಯನ್ನು ತೋರಿಸ್ತಕ್ಕಂಥದ್ದು. ಈ ರೀತಿಯ ದೊಡ್ಡ ಅರ್ಥಗಳು ಗುರುವನ್ನು ಹೇಳಲಾಗಿದೆ. ಅಂತಹ ಗುರುಗ್ರಹ. ಇನ್ನೊಂದು ಶನಿಯ ಗ್ರಹ. ಅತ್ಯಂತ ದೂರದಲ್ಲಿ ಇರತಕ್ಕಂತಹ ಸೂರ್ಯಮಂಡಲದಲ್ಲಿ ಇರೋದು ಶನಿಯ ಗ್ರಹ. ಅವನು ಕರ್ಮಕಾರಕ. ನಾವೇನು ಕರ್ಮವನ್ನು ಪೂರ್ವದಿಂದ ತಗೊಂಡು ಬಂದಿರ್ತೇವೆ ಅದನ್ನು ಆಚರಿಸಲಿಕ್ಕೆ, ಅದನ್ನು ಅನುಭವಿಸಲಿಕ್ಕೆ ಒಂದು ಕರ್ಮಸಾಕ್ಷಿ ಅಂದರೆ ಕರ್ಮವನ್ನು ಮಾಡಿಸ್ತಕ್ಕಂತಹ, ಕರ್ಮಕ್ಕೆ ಅಧಿಗ್ರಹನಾಗಿರ್ತಕ್ಕಂತಹ ಒಂದು ಶಕ್ತಿ ಇದೆ. ಅದನ್ನು ಶನಿಗ್ರಹ ಅಂತ ಹೇಳ್ತೇವೆ. ಶನಿಯ ಶಕ್ತಿಯಿಂದ ನಾವು ಕರ್ಮವನ್ನು ಮಾಡ್ತೇವೆ.
ಗುರುವಿನ ಶಕ್ತಿಯಿಂದ ನಾವು ಕರ್ಮವನ್ನು ತಗೊಂಡು ಬಂದಿರ್ತೇವೆ. ಹಾಗಾಗಿ ಶನಿಗಿಂತ ಗುರುವೇ ದೊಡ್ಡವನು. ಯಾಕಂದರೆ ಮಾಡಲಿಕ್ಕೇನು ತಗೊಂಡೇ ಬರಲಿಲ್ಲ ಅಂದರೆ ಬರೋದು ಹೇಗೆ? ಏನಾದ್ರು ಕಾರಣ ಇರಬೇಕಲ್ಲ ಈ ಜಗತ್ತಿಗೆ ಬರಲಿಕ್ಕೆ. ಹಾಗಾಗಿ ಗುರುವು ನಮಗೆ ಬರಲಿಕ್ಕೆ ಕಾರಣ. ನಮಗೆ ಏನಾದರೂ ಒಂದು ಮಾಡಿ ನಾವು ತೊಳ್ಕೊಂಡು ಹೋಗಲಿಕ್ಕೆ ಅವಕಾಶ ಆಗಬೇಕಲ್ಲ. ಸೊ ಹಾಗಾಗಿ 9ನೇ ಮನೆಯ ಅಧಿಪತಿ ಪೂರ್ವ ಪುಣ್ಯ, ಪಿತೃಸ್ಥಾನ, ಪಿತ್ರಾಧಿಪತಿ, ಪಿತೃಗಳು ನಡೆದಂತಹ ದಾರಿ, ನಂಬಿಕೊಂಡು ಬಂದಂತಹ ಶ್ರದ್ಧಾ ಕೇಂದ್ರಗಳು, ಇದೆಲ್ಲವನ್ನು 9ನೇ ಮನೆಯಿಂದ ನೋಡಬೇಕು. 9ನೇ ಮನೆ ಗುರುವು ಬದಲಾಗ್ತಕ್ಕಂಥದ್ದು ಮತ್ತು ಬೃಹತ್ತಾಗಿರ್ತಕ್ಕಂತಹ ಗ್ರಹ ಮತ್ತು ಶನಿಯ ಕರ್ಮಕಾರಕತ್ವ ಇರೋದರಿಂದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಜಗತ್ತು ನಿಂತಿರೋದು ಈ 2 ಪೂರ್ವ ಕರ್ಮ, ಪೂರ್ವ ಪುಣ್ಯ ಮತ್ತು ಕರ್ಮಾಧಿಪತಿ, ಕರ್ಮವನ್ನು ಮಾಡಿಸ್ತಕ್ಕಂತಹ ಶಕ್ತಿಯನ್ನು ಕೊಡ್ತಕ್ಕಂತಹ ಗುರು ಮತ್ತು ಶನಿಗಳ ಆಧಾರದ ಮೇಲೆ ಈ ಜಗತ್ತು ಬ್ಯಾಲೆನ್ಸ್ ಆಗುವುದು. ಹಾಗಾಗಿ ಇಷ್ಟು ಇಂಪಾರ್ಟೆನ್ಸ್ ಇದೆ ಗುರು ಮತ್ತು ಶನಿಯ ರಾಶಿ ಬದಲಾವಣೆಗೆ. 2025ರ ಒಂದು ವಿಶೇಷ, ನನ್ನ ಹಿಂದಿನ ಹೋದ ತಿಂಗಳ ಇದನ್ನು ಕಾರ್ಯಕ್ರಮಗಳನ್ನು ನೋಡಿ ಯೂಟ್ಯೂಬ್ನಲ್ಲಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಅಂತ ಹಾಕಿ ಗುರು ಬಲ ಅಥವಾ ಶನಿ ಬಲ ಅಥವಾ ನನ್ನ ಹೆಸರು ಹಾಕಿದ್ರೆ ಬರ್ತದೆ, ಅದು ಲಿಂಕ್ ಆಗ್ತದೆ ಏನೇನು ಆಗಿದೆ ಈ ವರ್ಷ 2025 ಜನವರಿಯಿಂದ ಅಂತಂತ. ಪ್ರಾಯ 2025 ಅಷ್ಟು ವಿಶೇಷದಿಂದ ವಿಶೇಷ ಕೂಡಿರ್ತಕ್ಕಂತಹ ಇನ್ನೊಂದು ವರ್ಷ ನಮ್ಮ ಆಯುರ್ಮಾನದಲ್ಲಿ ಬರ್ತದೋ ಇಲ್ವೋ ಗೊತ್ತಿಲ್ಲ, ಅಷ್ಟೊಂದು ವಿಶೇಷ ಇದೆ. ಈ 2025 ಜನವರಿಯಿಂದ ಈ ಮೇ 30ನೇ ತಾರೀಕುವರೆಗೂ. ಯಾಕಂದರೆ ಮಹಾಕುಂಭಮೇಳ ಶುರುವಾಗಿ ಮುಗಿದಿದ್ದು ಕೂಡ 25ನೇ ಇಸವಿಯ ಆರಂಭದಲ್ಲೇ. ಶಿವರಾತ್ರಿ ನಂತರ ಅದಕ್ಕೆ ಬೇಕಾಗಿರ್ತಕ್ಕಂಥ ಶನಿಯ ಚಾರ ಮುಂದೆ ಹೋಗಿದ್ದು, ಗುರುವು ವೃಷಭದಲ್ಲಿ ಸಂಚಾರ ಮಾಡೋದು, ರವಿಯು ಯೋಗಕಾರಕನಾಗಿ ಆ ಕುಂಭಮೇಳಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಮತ್ತು ಶನಿ ಹೋಗಿ ರಾಹುವನ್ನು ಬೆರಿತಕ್ಕಂಥದ್ದು, ಕುಜನು ಮೀನದಿಂದ ನೀಚ ರಾಶಿಗೆ ಹೋಗ್ತಕ್ಕಂಥದ್ದು, ಕರ್ಕ ಇನ್ನೂ ಹಾಗೆ ನಡೀತಾ ಇದೆ ಮತ್ತು ರವಿಯು ಉಚ್ಚ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದು, ಶನಿಯ ಬದಲಾವಣೆ, ರಾಹು ಮತ್ತು ಶನಿಯ ಯುತಿ, ಅಲ್ಲಿ ಚತುರ್ಗ್ರಹ ಪಂಚಗ್ರಹ ಯೋಗ, ರವಿಯ ಉಚ್ಚಚಾರ, 2 ಗ್ರಹಣಗಳು ಮಾರ್ಚಲ್ಲಿ, ಮತ್ತು ಈಗ ದೊಡ್ಡ ಗ್ರಹ ಗುರು ಬದಲಾವಣೆ ಆಗ್ತಾ ಇರತಕ್ಕಂಥದ್ದು ಮತ್ತು ಕುಜನು ಪುನಃ ಹಿಂದೆ ಹೋಗಿ ಮುಂದೆ ಬರ್ತಕ್ಕಂಥದ್ದು. ಈ ಎಲ್ಲ ಗ್ರಹರ ಬದಲಾವಣೆ ಒಂದು ವರ್ಷದ ಆರಂಭದಲ್ಲೇ ಬದಲಾವಣೆ ಆಗ್ತಕ್ಕಂಥ. ಇನ್ನೊಂದೇನಂತಂದರೆ ಇದೇ 14ನೇ ತಾರೀಕು ಗುರು ಬದಲಾವಣೆ ಆದರೆ 18ನೇ ತಾರೀಕು ಶನಿ ಮತ್ತು ರಾಹುವಿನ ಒಂದು ದೋಷ ಯುತಿ ಹೋದ ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ. ಅದೊಂದು ಭಾಳ ದೋಷಕರವಾಗಿರ್ತಕ್ಕಂಥ ಯುತಿ ನಡೀತಾ ಇದೆ. ಅದು ಕೂಡ ಇದೇ ತಿಂಗಳಲ್ಲಿ ಪರಿಹಾರ ಆಗ್ತಕ್ಕಂಥದ್ದು. ರಾಹು ಮತ್ತು ಕೇತುಗಳು ಬದಲಾಗ್ತಾರೆ. ಎಷ್ಟೊಂದು ಬದಲಾವಣೆ ನೋಡಿ. ಸೊ ಈ ಬದಲಾವಣೆಗೆಲ್ಲ ಕಾರಣ ನಮ್ಮ ಪ್ರಪಂಚವನ್ನು ನೋಡಿದಾಗ ಏನೇನು ಬದಲಾವಣೆ ಆಗಿದೆ ಗ್ರಹರ ಇಷ್ಟೊಂದು ಬದಲಾವಣೆಗಳಲ್ಲಿ ಅಂತ ನಾವು ನೋಡಬೇಕಾಗುತ್ತೆ. ಆಯಿತಾ? ನಮ್ಮ ಕುಂಭ ಮೇಳದ ಒಂದು ಅತ್ಯಂತ ಅಪರೂಪವಾಗಿರ್ತಕ್ಕಂಥ ಒಂದು ಯಶಸ್ವಿ ಕುಂಭಮೇಳ ಈ ಗ್ರಹರ ಅನುಕೂಲ ಇದ್ದು ಇಂತಹ ಸಂಚಾರ ಇದ್ದಾಗ ಮಾತ್ರ ನಾವು ಅಷ್ಟೆಲ್ಲ ಆಗಲಿಕ್ಕೆ ಸಾಧ್ಯ ಅಂತಂತ. ಶನಿಯು ತನ್ನ ಕೇಂದ್ರದಲ್ಲಿ ಇದ್ದು, ಗುರುವು ಕುಂಭಕ್ಕೆ ಕೇಂದ್ರದಲ್ಲಿ ಇದ್ದು, ರವಿಯು ಉಚ್ಚನಾಗಿ, ಈ ರೀತಿಯೆಲ್ಲ ಗ್ರಹ ಬಲ ಇರಬೇಕು. ಅಷ್ಟು ಯಶಸ್ವಿಯಾಗಿರ್ತಕ್ಕಂಥ ಒಂದು 60 ಕೋಟಿ ಜನ ಸೇರ್ತಕ್ಕಂಥ ಒಂದು ಜಾಗ, ಒಂದು ವೈಭವ ನಡಿಬೇಕು ಅಂತಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಗ್ರಹರ ಅನುಕೂಲ ಇಲ್ಲದೆ ಹೋದರೂ ಅಷ್ಟೊಂದೆಲ್ಲ ಮಾಡೋಕ್ಕಾಗೋದೇ ಇಲ್ಲ ಫಸ್ಟ್ ಆಫ್ ಆಲ್. ಸೊ ಇದೆಲ್ಲ ಈ ವರ್ಷದ ವಿಶೇಷವಾಗಿರ್ತಕ್ಕಂಥದ್ದು. ಗುರುವಿನ ವೃಷಭ ಸಂಚಾರದ ಫಲ, ಶನಿಯ
ಸ್ವಕ್ಷೇತ್ರದ ಸಂಚಾರ ಮುಗಿಸಿದ ಫಲ, ಈಗ ಗುರುವಿನ ಬದಲಾವಣೆಯ ಫಲ ಮೇನಲ್ಲಿ ಬಂದಿದೆ. ಅದರ ಇಷ್ಟು ಹಿನ್ನೆಲೆಯನ್ನು ತಿಳ್ಕೊಂಡು ನಾವು ಮುಂದೆ ಹೋದರೆ ನಮಗೆ ಒಂದಕ್ಕೊಂದಕ್ಕೆ ಕನೆಕ್ಟ್ ಆಗ್ತದೆ. ಮಾರ್ಚ್ ಕೊನೆಗೆ ಶನಿಯ ಮೀನ ಪ್ರವೇಶ, ಅಲ್ಲಿ ರಾಹುಯುತಿ ಮೇ 18ಕ್ಕೆ ಮುಗಿದು ರಾಹುಕೇತು ಕ್ರಮವಾಗಿ ಕುಂಭ ಮತ್ತು ಸಿಂಹರಾಶಿಗಳಲ್ಲಿ ಪ್ರವೇಶ ಪಡೆದು ಇದೇ 14ರಂದು ಗುರುಗ್ರಹ ಮೀನ ರಾಶಿಯನ್ನು ಪ್ರವೇಶ ಮಾಡ್ತಕ್ಕಂಥದ್ದು. ಬರೀ ಕೆಲವೇ ತಿಂಗಳ ಕಾಲದಲ್ಲಿ ಎಲ್ಲ ಗ್ರಹರ ಬದಲಾವಣೆ, ಜಗತ್ತಿನ ಮೇಲೂ ಕೂಡ ನಮ್ಮ ನಿತ್ಯ ಜೀವನದ ಮೇಲೂ ಕೂಡ ನಾನಾ ರೀತಿಯ ಪರಿಣಾಮಗಳನ್ನು ಬೀಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ನಾನಾಗಲೇ ಹೇಳಿದಂತೆ ಮಹಾಕುಂಭ ವೈಭವ ಇದೇ ಗುರು ಶನಿಗಳ ಕೇಂದ್ರದಲ್ಲಿ ಆಗಿರ್ತಕ್ಕಂಥದ್ದು. ಅಮೆರಿಕ ಸರ್ಕಾರ ಬದಲಾವಣೆ, ಯುದ್ಧ ಪೀಡೆ ಕಡಿಮೆ ಆಗೋದಕ್ಕೆ ಕೂತ್ಕೊಂಡು ಮಾತುಕತೆ ಶುರು ಆಗಿರ್ತಕ್ಕಂಥದ್ದು. ಬಹಳ ದೊಡ್ಡ ಮೈಲುಗಲ್ಲುಗಳು ಇವೆಲ್ಲ ಬದಲಾವಣೆ. ಶುಭಗ್ರಹರು ಪಾಪಗ್ರಹರು ಶುಭನ ಮನೆಗೆ ಹೋದಾಗ ಶುಭಗ್ರಹನು ಶುಭಗ್ರಹದಲ್ಲೇ ಶುಭ ರಾಶಿಯಲ್ಲೇ ಸಂಚಾರ ಮಾಡಿದಾಗ ಅಥವಾ ಬದಲಾವಣೆ ಆದಾಗ ಏನಾದರೂ ಸರಿ ಮಾಡಿಕೊಳ್ಳುವತ್ತ ನಾನಾ ಉಪಟಳಗಳನ್ನು ನಾನಾ ದೋಷಗಳನ್ನು ಸರಿ ಮಾಡಿಕೊಳ್ಳುವತ್ತ ಸರ್ಕಾರಗಳು ದೊಡ್ಡ ದೊಡ್ಡ ಶಕ್ತಿ ಕೇಂದ್ರಗಳಿಗೆ ಮನಸ್ಸು ಬರ್ತದೆ. ಕೆನಡಾ, ಸಿಂಗಪೂರು, ಬ್ರಿಟನ್ನು ಇಂಥ ದೊಡ್ಡ ದೊಡ್ಡ ಶಕ್ತಿಯುತ ರಾಷ್ಟ್ರಗಳಲ್ಲಿ ಸರ್ಕಾರಗಳು ಬದಲಾಗಿದೆ. ಆಡಳಿತ ಮಾಡ್ತಕ್ಕಂತಹ ಜನರು ಬದಲಾಗಿದ್ದಾರೆ ಅಥವಾ ಪ್ರೆಸಿಡೆಂಟ್ಗಳು ಬದಲಾಗಿದ್ದಾರೆ. ಸೊ ಒಂದಕ್ಕೊಂದಕ್ಕೆ ಮೇಲೆ ನಮ್ಮನ್ನು ಆಳ್ತಕ್ಕಂಥ ಗ್ರಹರು ಬದಲಾದರೆ, ಇಲ್ಲಿ ಈ ಜಗತ್ತನ್ನು ಆಳ್ತಕ್ಕಂಥ ಗ್ರಹರು ಬದಲಾದರೆ, ಇಲ್ಲಿ ನಮ್ಮ ಮನುಷ್ಯ ಜನಾಂಗವನ್ನು ಆಳ್ತಕ್ಕಂತಹ ರಾಜರು ಕೂಡ ಬದಲಾಗ್ತಾರೆ ಅಂತನ್ನೋದು ನೇರ ಒಂದಕ್ಕೊಂದಕ್ಕೆ ಶ್ಯಾಡೋಡ್ ಆಗಿ, ಅಂದರೆ ಒಂದು ಛಾಯಾತ್ಮಕವಾಗಿರೋದನ್ನು ವೀಕ್ಷಕರು ಚೆನ್ನಾಗಿ ಗಮನಿಸಬೇಕು. ಗುರು ಮಿಥುನ ರಾಶಿಯ ಪ್ರವೇಶ ಅನ್ನೋದು ವೃಷಭದಲ್ಲಿ ಇದ್ದಷ್ಟೇ ವಿಶೇಷವಾಗಿರ್ತಕ್ಕಂತಹ ಫಲವನ್ನು ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಈ ವರ್ಷವೂ ಅಷ್ಟೇ, 2026ರಲ್ಲೂ ಅಷ್ಟೇ ಗುರುವು ತನ್ನ ಉಚ್ಚ ರಾಶಿಯಲ್ಲಿ ಕರ್ಕ ರಾಶಿಯಲ್ಲಿ ಸಂಚಾರ ಮಾಡುವುದು ಅದು ಕೂಡ ತುಂಬ ವಿಶೇಷವಾಗಿ ಇರ್ತದೆ. ಗುರುಬಲ ಒಂದು ಚೆನ್ನಾಗಿ ನಡೀತಾ ಇದ್ದರೆ ಅನೇಕ ದೋಷಗಳು, ಅನೇಕ ತೊಂದರೆ ತಾಪತ್ರಯಗಳು ಪರಿಹಾರ ಆಗ್ತಾ ಹೋಗುತ್ತೆ. ಜನರು ಜೀವಪರವಾಗಿ ಯೋಚನೆ ಮಾಡಲಿಕ್ಕೆ, ಜೀವಪರವಾಗಿ ಅನುಕೂಲವನ್ನು ಪಡೀತಾರೆ. ಸರ್ಕಾರಗಳಿಂದ, ಉದ್ಯೋಗಗಳಿಂದ, ಏಳಿಗೆಗಳಿಂದ, ಸಂಪದಾಭಿವೃದ್ಧಿಗಳಿಂದ, ಇದೆಲ್ಲದಕ್ಕೂ ಇರತಕ್ಕಂಥ ತೊಡಕುಗಳು ಶನಿಯ ಬದಲಾವಣೆಯಿಂದ ಪರಿಹಾರ ಆಲ್ರೆಡಿ ಆಗಿದೆ. ಮೀನರಾಶಿಗೆ ಶನಿ ಹೋದ ಮೇಲೆ ಈಗ ರಾಹು ಕುಂಭರಾಶಿಗೆ ಬಂದು ಇದೇ ತಿಂಗಳು ಗುರು ಮಿಥುನ ರಾಶಿಗೆ ಹೋದಾಗ ಇದೆಲ್ಲದರ ಏಳಿಗೆ ನಾವು ಕಾಣ್ತೇವೆ ಮುಂದೆ. ಮಿಥುನ ರಾಶಿಗೆ ಗುರು ಹೋದಾಗ ಹೋರಾಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಬೌಧೇ ಭೂರಿ ಪರಿಚದಾತ್ಮ ಸುಹೃತ್ ಸಾಕ್ಷಿ ಅವ್ಯಕ್ತಃ ಅಯುಕ್ತೋ ಸುಖೀ ಅಂತಂತ ಹೇಳಿದ್ದಾರೆ. ಅಂದರೆ ಬೌಧೆ ಬುಧನ ಮನೆ ಅಂತ, ಬುಧನ ಮನೆ ಮಿಥುನ. ಹಾಗಾಗಿ ಇದರ ಗುರು ಮಿಥುನ ರಾಶಿಯಲ್ಲಿ ಇರಬೇಕಾದ್ರೆ, ಬುಧನ ರಾಶಿಯಲ್ಲಿ ಇರಬೇಕಾದ್ರೆ ವಾಸ, ವಸ್ತ್ರ, ವಸನ, ಅಲಂಕಾರ, ವಸನ ಅಂದರೆ ಹಾಕ್ಕೊಳ್ತಕ್ಕಂಥ ಅಲಂಕಾರಗಳು, ಅಲಂಕಾರ, ಮಕ್ಕಳು, ಕುಟುಂಬ ಸೌಖ್ಯ, ರಾಜತ್ವ, ಮಂತ್ರಿಗಳಿಗೆ ಅಭಿವೃದ್ಧಿ, ಅಧಿಕಾರ ಯೋಗ, ಸಂಪದಾಭಿವೃದ್ಧಿ, ಕೂಡಿಟ್ಟ ಹಣದಿಂದ ಅನೇಕವಾಗಿರ್ತಕ್ಕಂತಹ ಭೋಗಗಳನ್ನು ಜನರು ಪಡ್ತಕ್ಕಂಥದ್ದು, ಬೋಧಕರು, ಉಪನ್ಯಾಸಕರು, ಪ್ರವಚನಕಾರರು, ವಣಿಕರು ಅಂತಂದರೆ ವ್ಯಾಪಾರ ಮಾಡ್ತಕ್ಕಂಥವರು, ಅಂದರೆ ಅಂಗಡಿ ದುಕಾನು ವ್ಯಾಪಾರಗಳನ್ನು ಮಾಡ್ತಕ್ಕಂಥವರು, ವಿಜ್ಞಾನಿಗಳು, ಟೆಕ್ನಿಷಿಯನ್ಸು, IT ಇಂಡಸ್ಟ್ರಿ, ಬ್ಯಾಂಕಿಂಗು, ಫೈನಾನ್ಷಿಯಲ್ ಲೈನಲ್ಲಿರ್ತಕ್ಕಂಥವರು, ಈ ಎಂಜಿನಿಯರ್ಗಳು, ಟೆಕ್ನಿಕಲ್ಲಾಗಿ ಇರ್ತಕ್ಕಂಥ ಇದು, ಮತ್ತು ವಿತ್ತ ಸೇವಾ ವರ್ಗ ಅಂದರೆ ಫೈನಾನ್ಷಿಯಲ್ ಸರ್ವೀಸಸ್ಸು, ಈ ಎಲ್ಲರಿಗೆ ಕೂಡ ನಾನಾ ಅವಕಾಶಗಳು, ಏಳಿಗೆ, ಸಂಪದಾಭಿವೃದ್ಧಿ ಅವಕಾಶಗಳು, ಮುಖ್ಯವಾಗಿ ಜಾಬ್ಸ್ ಕ್ರಿಯೇಟ್ ಆಗುತ್ತೆ.
ಬುಧನ ಮನೆಯಲ್ಲಿ ಇದ್ದಾಗ ಗುರುವು ಜಾಬ್ಸ್ ಕ್ರಿಯೇಟ್ ಆಗುತ್ತೆ. ಇನ್ನು 2 ತಿಂಗಳಿಗೆ ಅಂದರೆ ಜೂನ್ ಕೊನೆಗೆ ಬುಧನೂ ಕೂಡ ಸ್ವಕ್ಷೇತ್ರವನ್ನು ಹೊಂದಿ ಗುರು ಮತ್ತು ಬುಧರ ಯೋಗ ಉಂಟಾಗ್ತದೆ. ನಾನಾ ರೀತಿಯ ಅನುಕೂಲಗಳಿಗೆ ಗುರುವು ಬುಧನ ಮನೆಯಲ್ಲಿ ಇದ್ದಾಗ ವ್ಯಾವಹಾರಿಕ ಉನ್ನತಿ ಇರ್ತದೆ ಅಂತಂತ. ಭೂರಿ ಪರಿಚ್ಛದಾತ್ಮ ಅಂತಂತ, ಬೇಕಾದಷ್ಟು ಪರಿಚ್ಛದ ಅಂತಂದರೆ ಏಳಿಗೆಯನ್ನು ಕೊಡ್ತಕ್ಕಂತಹ ಒಂದು ಫಲ, ಸತ್ಫಲ ಗುರುವಿನಿಂದ ಹೇಳಲಾಗಿದೆ. ಗುರು ಯಾವ ರಾಶಿಯಲ್ಲಿ 12 ರಾಶಿಯಲ್ಲಿ ಇದ್ದಾಗಲೂ ಕೂಡ ಯಾರಿಗೂ ದೋಷ ಅಂತಂತ ಶಾಸ್ತ್ರದಲ್ಲಿ ವಿಶೇಷವಾಗಿ ಹೇಳಿಲ್ಲ. ಮಕರ ರಾಶಿಯಲ್ಲಿ ಇದ್ದಾಗಲೂ ಕೂಡ ಕೆಲವು ವಿಷಯಗಳಿಗೆ ಹಿನ್ನಡೆ ಬಲ ಇರೋದಿಲ್ಲ ಅಂತ ಹೇಳಿದ್ದಾರೆ ಹೊರತುವೆ ಅನ್ಯಗ್ರಹರಿಗೆ ಹೇಳಿದಂತೆ ಮೃತ್ಯಾದಿ ದೋಷಗಳು, ಆಯುರ್ಹರಣ ಇತ್ಯಾದಿ ಅನೇಕ ದೋಷಗಳೇನಿದೆ ಅಂಥ ದೋಷಗಳನ್ನು ಮಕರ ರಾಶಿಯಲ್ಲಿ ಕೂಡ ನೀಚದಲ್ಲಿ ಗುರು ಇರಬೇಕಾದರೂ ಕೂಡ ಅಷ್ಟೊಂದು ದೋಷಗಳನ್ನು ಹೇಳಿಲ್ಲ. ಹಾಗಾಗಿ ಅದರಲ್ಲಿ ವಿಶೇಷವಾಗಿ ವೃಷಭ, ಮಿಥುನ ಮತ್ತು ಕರ್ಕ ರಾಶಿಯಲ್ಲಿ ಇದ್ದಾಗ ಅಥವಾ ಶುಕ್ರ ಮತ್ತು ಬುಧರ ರಾಶಿಯಲ್ಲಿ ಇರಬೇಕಾದ್ರೆ ಗುರುವಿನಿಂದ ಜಗತ್ತು ನಾನಾ ಬಗೆಯ ಅನುಕೂಲವನ್ನು ಜನರಿಗೆ, ಲೋಕಕ್ಕೆ ಕೊಡುವವನಿದ್ದಾನೆ. ಇದೇ ವರ್ಷ ಇದೆಲ್ಲ ಆದಮೇಲೆ ಮೇ ಮಧ್ಯದಲ್ಲಿ ಗುರು ಬದಲಾವಣೆ, 4 ದಿನಕ್ಕೆ 18ನೇ ತಾರೀಕಿಗೆ ಶನಿಯು ಮತ್ತು ರಾಹುವಿನ ಯುತಿ ಬಿಡ್ತದೆ. ರಾಹು ಮತ್ತು ಕೇತು ಕ್ರಮವಾಗಿ ಕುಂಭ ಮತ್ತು ಸಿಂಹರಾಶಿಗೆ ಬರೋದು ಅದೊಂದು ಒಳ್ಳೆಯದು. ಯಾಕಂದರೆ ಅದು ಕೂಡ ಮಿತ್ರಗತ ರಾಶಿಣ. ರಾಹು ಮತ್ತು ಕೇತುಗಳು ಮಿತ್ರರ ರಾಶಿಯಲ್ಲಿ ಇರಬೇಕಾದ್ರೆ ಜಗತ್ತಿಗೆ ಇರ್ತಕ್ಕಂತಹ ಈ ಯುದ್ಧಾದಿ ಭೀತಿಗಳು, ಈ ಭಯೋತ್ಪಾದನೆ, ಈ ಅರಿಷ್ಟಗಳು, ಈ ಮಾರಣ, ಬೀದಿಯಲ್ಲಿ ಕೊಲೆಗಳು ನಡೆಯೋದು, ಬರ್ಬರವಾಗಿ ಸತ್ತೋಗೋದು, ಇದೆಲ್ಲ ನಡೀತಾ ಇರೋದು ಕೇತು ಮತ್ತು ರಾಹುಗಳ ಪಾಪ ಸಂಚಾರದಿಂದ, ಶತ್ರು ಸಂಚಾರದಿಂದ. ಮೀನದಲ್ಲಿ ಅಷ್ಟು ಒಳ್ಳೆಯದಲ್ಲ, ಅಲ್ಲಿ ಶನಿಯನ್ನು ಕೂಡ ಬೆರೆತಿರುವ ಮುಖ್ಯ ಕಾರಣದಿಂದ. ಹಾಗಾಗಿ ಅದೆಲ್ಲ ಪರಿಹಾರ ಆಗ್ತಕ್ಕಂಥ ತಿಂಗಳು ಅಂತ ಹೇಳ್ತಾ ಇದ್ದೀನಿ. ಈ ದೋಷಗಳೆಲ್ಲ ಪರಿಹಾರ ಆಗುತ್ತೆ. ನಾವಿಲ್ಲಿ ಎಷ್ಟೇ ದೊಡ್ಡ ಇಂದ್ರಚಂದ್ರ ದೇವೇಂದ್ರರು ಈ ದೇಶಗಳನ್ನು ಈ ನೆಲವನ್ನು ಆಳಬಹುದು, ಅದು ಬೇರೆ ವಿಷಯ. ಅಲ್ಲಿ ಮೇಲೆ ಗ್ರಹಾನುಕೂಲ ಹೇಗಿದೆಯೋ ಹಾಗೇ ಆಳಕ್ಕಾಗೋದು. ವಿ ಆರ್ ಆಲ್ ಅಂಡರ್ ದ ಪ್ಲಾನೆಟರಿ ಪೊಸಿಷನ್ಸ್. ನಾವು ಯಾರೂ ಸ್ವತಂತ್ರರಲ್ಲ. ಇಲ್ಲಿ ಯಾರೇ ಎಂತೆಂಥ ದೊಡ್ಡ ಸಾಮರ್ಥ್ಯ ಇರೋರು ಕೂಡ ನಳಪುರೂರವ ಹರಿಶ್ಚಂದ್ರ ಪುಣ್ಯಶ್ಲೋಕರು, ನಳಪುರೂರವ ಹರಿಶ್ಚಂದ್ರ ಪುಣ್ಯಶ್ಲೋಕರು, ಇಳೆಯನ್ನು ಒಯ್ಯಲಿಲ್ಲ ಯಾರು. ಈ ಇಳೆಯನ್ನು ತಾತ್ಕಾಲಿಕವಾಗಿ ಸ್ವಲ್ಪ ಹೊತ್ತು ನೋಡ್ಕೊಳ್ಬೋದಷ್ಟೇ. ಇದನ್ನೆಲ್ಲ ನೋಡ್ಕೊಳ್ತಕ್ಕಂಥ ಅಧಿಕಾರ ಅಥವಾ ಸೂತ್ರ ಭಗವಂತನ ಕೈಯಲ್ಲಿದೆ, ಆದಿತ್ಯಾದಿ ನವಗ್ರಹರ ಕೈಯಲ್ಲಿದೆ ಅಂತಂತ ನಾನು ಅಷ್ಟು ಹೇಳಬೇಕಾಯಿತು. ಯಾಕೆ ಅಶುಭಗಳು ಜಾಸ್ತಿ ಆಗ್ತದೆ ಅಂತಂತಂದರೆ ಅಶುಭವಾಗಿರ್ತಕ್ಕಂಥ ಸಂಚಾರಗಳು ಅಷ್ಟೊಂದು ದೋಷಗಳನ್ನು ತರ್ತದೆ. ಅದು ಪರಿಹಾರ ಆಗ್ತಕ್ಕಂತಹ ತಿಂಗಳಲ್ಲಿ ಈ ಮೇ ತಿಂಗಳಲ್ಲಿ ಇದ್ದೀವಿ ಅಂತಂತ. ಇದರ ನಂತರ ಈ ವರ್ಷದಲ್ಲಿ ಗುರುವಿಗೆ ಅತಿಚಾರ ಇದೆ. ಗುರುವು ಒಂದು ರಾಶಿಗೆ ಹೋದಾಗ ಅಲ್ಲಿ ಕ್ರಮವಾಗಿ ಸುಮಾರು 350 ದಿನಗಳು ಒಂದು ರಾಶಿಯಲ್ಲಿ ಇದ್ದು ಅಲ್ಲೇ ವಕ್ರಿಯಾಗಿ ಮತ್ತು ಅದೇ ರಾಶಿಯಿಂದಲೇ ಮುಂದಿನ ರಾಶಿಗೆ ಹೋಗ್ತಕ್ಕಂಥದ್ದು ಒಂದು ಕ್ರಮ. ಇಲ್ಲೇನಾಗಿದೆ, ಅತಿಚಾರ ಅಂತ ಕರೀತಾರೆ ಅದನ್ನು. ಅಕ್ಟೋಬರ್ 18ನೇ ತಾರೀಕು ಕರ್ಕ ರಾಶಿ ಉಚ್ಚ ರಾಶಿಗೆ ಹೋಗ್ತಾನೆ. ಪುನಃ ಗುರುವು ಉಚ್ಚ ರಾಶಿಯಲ್ಲಿ ಇದ್ದು ಅದೊಂದು ವಿಶೇಷವಾಗಿರ್ತಕ್ಕಂಥ ಯೋಗ. ಅಲ್ಲಿಂದ ಪುನಃ ನವಂಬರ್ 11ನೇ ತಾರೀಕುವರೆಗೂ ವಕ್ರಿಯಾಗಿ ಕರ್ಕ ರಾಶಿಯಲ್ಲಿ ಡಿಸೆಂಬರ್ 5ನೇ ತಾರೀಕು ಮಿಥುನಕ್ಕೆ ಪುನಃ ವಾಪಸ್ ಬರೋದು. ಸೊ ಇದೆಲ್ಲ ಅತಿಚಾರ. ಅಂದರೆ ಅಲ್ಲಿ
ಮತ್ತು ಅಷ್ಟು ಮಾತ್ರ ಅಲ್ಲ, ಮಾರ್ಚ್ 11ನೇ ತಾರೀಕುವರೆಗೂ 2026 ಮಾರ್ಚ್ 11ನೇ ತಾರೀಕುವರೆಗೂ ಈ ಮಿಥುನ ರಾಶಿಯಲ್ಲಿ ವಕ್ರೀ ಸಂಚಾರದಲ್ಲಿ ಇರ್ತಾನೆ. ಸೊ ದೀರ್ಘವಾಗಿರ್ತಕ್ಕಂತಹ ವಕ್ರೀಚಾರ. ಮತ್ತು ಇಲ್ಲಿ ಅಕ್ಟೋಬರ್ 18ರಿಂದ ಸಂಚಾರ ಮಾಡಿ ಅಲ್ಲಿ ಸುಮಾರು 2 ತಿಂಗಳ ಕಾಲ ಉಚ್ಚನಾಗಿ ಇದ್ದು ಪುನಃ ವಾಪಸ್ ಬರೋದು ಮಿಥುನ ರಾಶಿಗೆ. ಮಿಥುನ ರಾಶಿಯಲ್ಲಿ ಮುಂದಿನ ಯುಗಾದಿ ಬರೋವರೆಗೂ, ಆಲ್ಮೋಸ್ಟ್ ಮುಂದಿನ ಯುಗಾದಿವರೆಗೂ ಮಿಥುನದಲ್ಲಿ ವಕ್ರಿ ಇರತಕ್ಕಂಥದ್ದು. ಸೊ ಓವರಾಲ್ ಇದರ ಅರ್ಥ ಏನು ಅಂತಂದರೆ, ವಕ್ರಿಣಸ್ತು ಮಹಾವೀರ್ಯ ಶುಭದಾಯಕ ಅಂತಂತ. ಶುಭಗ್ರಹರು ಗುರು ವಕ್ರಿ ಇದ್ದಾಗ ಅತೀವ ಶುಭ ಫಲಗಳನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಬರ್ತದೆ ಲೋಕಕ್ಕೆ. ಲೋಕದ ಮೇಲೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಆಗ್ತದೆ, ದೇವತಾನುಗ್ರಹ ಇರ್ತದೆ. ಮೊದಲೇ ಗುರು ಅವನು ವಕ್ರೀನೂ ಆದಾಗ ಶುಭ ರಾಶಿಯಲ್ಲಿ ಕೂಡ ಇರಬೇಕಾದ್ರೆ ಈ ಲೋಕವು ಕಳೆದ ಲೆಟ್ಸೆ ಒಂದು 10 ವರ್ಷದಿಂದ ನಾವು ಏನೆಲ್ಲ ಒಂದು ವಿಹಂಗವಾಗಿ ನೋಡಿದರೆ, ನಾವೇನು ಒಂದು 30 ರೂಪಾಯಿ ಸಂಪಾದನೆ ಮಾಡಿದ್ದೀವಿ, 100 ರೂಪಾಯಿ ಕಳೆದಿದ್ದೀವಿ. ಜನರಲ್ಲಾಗಿ ಒಂದು ದೂರದಿಂದ ನೋಡಿದರೆ ಅಂಥ ಬೆನ್ನು ತಟ್ಟುಕೊಳ್ಳುವಂಥ ದೇಶ ಏನೂ ಇಲ್ಲ. ನಮ್ಮ ದೇಶ ಅಂತಲ್ಲ, ಪ್ರಪಂಚದಲ್ಲಿ ಎಲ್ಲ ಇರೋದು ಹಾಗೆಯೇ. ಕಳೆದ 10 ವರ್ಷದಲ್ಲಿ ಒಂದು 30 ರೂಪಾಯಿ ಸಂಪಾದನೆ ಮಾಡಿದ್ದೀವಿ, 100 ರೂಪಾಯಿ ಖರ್ಚು ಮಾಡಿದ್ದೀವಿ. ಸೊ ಈ ರೀತಿಯ ಜೀವನ ನಾವು ನೋಡಿದ್ದೇವೆ ಓವರಾಲ್ ಹೇಳಬೇಕು ಅಂದರೆ. ಸೊ ಇದರ 2 ಪಟ್ಟು ಒಳ್ಳೆಯದಾಗ್ತದೆ ಅಂತ ಹೇಳೋದಕ್ಕೆ ಅಷ್ಟು ಹೇಳಬೇಕಾಯಿತು. ಗುರು ವೃಷಭದಲ್ಲಿ ಇರಬೇಕಾದ್ರೆ ಗುರು ಮಿಥುನಕ್ಕೆ ಹೋಗ್ತಾ ಇದ್ದಾನೆ. ಶನಿಯ ಬಾಧೆ ಕಳೆದು ಹೋಗಿದೆ. ಶನಿ ರಾಹುವಿನ ಯುತಿ ಅದು ಕಳೆಯುತ್ತೆ ಈಗ ಇದೇ 18ನೇ ತಾರೀಕಿಗೆ. ಗುರುವು ಅಕ್ಟೋಬರ್ ನಂತರ 1-2 ತಿಂಗಳು ವಕ್ರಿ ಆಗಿ ಕರ್ಕಕ್ಕೆ ಹೋಗ್ತಾನೆ. ಅಲ್ಲಿ ವಕ್ರಿಯಾಗಿ ಇದ್ದು 2 ತಿಂಗಳು ಪುನಃ ಮಿಥುನಕ್ಕೆ ಬಂದು ಮಾರ್ಚ್ 18ನೇ ತಾರೀಕುವರೆಗೂ ವಕ್ರಿ ಆಗಿರ್ತಾನೆ. ಮಾರ್ಚ್ 11ನೇ ತಾರೀಕುವರೆಗೂ 2026. ಸೊ ಎಲ್ಲ ಗುರುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಕ್ತಿಗಳೇ, ಜೀವಗ್ರಹರಿಗೆ ಸಂಬಂಧಪಟ್ಟಿರೋದೇನೆ. ಸೊ ಎಲ್ಲವೂ ಒಟ್ಟಿಗೆ ನಾವು ಇಮಿಡಿಯೇಟಾಗಿ ಹಾಗಾದಾಗ ನಾವು ಬ್ಯಾಂಕಲ್ಲಿ ಹೋಗಿ ಡ್ರಾ ಮಾಡ್ಕೊಂಡು ಬಂದಂಗೆ ಹಾಗೆ ತಿಳ್ಕೋಬಾರ್ದು. ಯಾವುದೇ ಅಶುಭ ಆದಾಗ ಅದರ ಏಟು 3 ತಿಂಗಳು 4 ತಿಂಗಳು ಮುಂಚೆನೇ ಆಗಿರುತ್ತೆ. ನಮಗೆ ಅನುಭವಕ್ಕೆ ಆದಾಗ ಬರುತ್ತೆ ಯಾವುದೇ ಅಶುಭ ಆದಾಗ. ಮತ್ತು ಯಾವುದೇ ಅಶುಭ ತೊಂದರೆ ಆದಮೇಲೆ ಅದರದ್ದು ಪ್ರಭಾವ 4 ತಿಂಗಳು 6 ತಿಂಗಳು ಇರುತ್ತೆ. ಆಯಿತಾ? ದಿಢೀರಂತ ಯಾವುದು ಅಶುಭನೂ ಆಗಲ್ಲ. ನಮ್ಮ ಕಣ್ಣಿಗೆ ಆ ತಕ್ಷಣಕ್ಕೆ ಈಗ ಪಹಲ್ಗಾಮಲ್ಲಿ ಅಷ್ಟು ಬರ್ಬರವಾಗಿ ಭಯೋತ್ಪಾದಕರು ಮಾಡಿದ್ರು. ಅದು ದಿಢೀರಂತ ಅವತ್ತಾಗಿದ್ದಲ್ಲ. ಇಟ್ ಈಸ್ ಬೀನ್ ಪ್ಲ್ಯಾನ್ಡ್ ಫಾರ್ ವೀಕ್ಸ್ ಆ್ಯಂಡ್ ವೀಕ್ಸ್ ಟುಗೆದರ್. ಅದನ್ನ ಮಾಡಿದ್ದಾರೆ. ಅದು ದಿಢೀರಂತ ನಮ್ಗೆ ಆಗಿದ್ದ ದಿನ ನಮಗೆ ಕಣ್ಣಿಗೆ ಕಂಡಿದೆ. ಆ ಕಣ್ಣಿಗೆ ಕಂಡಿರೋ ದಿನದಿಂದ ಮತ್ತೆ ಅದು ಇಟ್ ವಿಲ್ ಟೇಕ್ ಅನದರ್ ಸೆವರಲ್ ವೀಕ್ಸ್ ಆರ್ ಮಂತ್ಸ್. ಅದರ ಆಘಾತ, ಅದರ ತಾಪ, ಅದರ ಪ್ರತೀಕಾರ, ಅದರ ಉಪಶಮನ ಇದೆಲ್ಲ ನಾವು ಕಾಣಬೇಕಂತಂದರೆ ಅದು ಆ ಒದೆ ವಾಸಿಯಾಗೋಕ್ಕೂ ಟೈಮ್ ಹಿಡಿಯುತ್ತೆ. ಹೇಗೋ ಹಾಗೆ ನಾನು ಏನೆಲ್ಲ ಹೇಳಿದ್ದೀನಿ, ವೃಷಭದ ಗುರು, ಮಿಥುನದ ಗುರು, ವಕ್ರೀ ಗುರು ಪುನಃ ಉಚ್ಚಕ್ಕೆ ಹೋಗ್ತಕ್ಕಂಥ ವರ್ಷ ಇದೇನೇನೆ ಕರ್ಕರಾಶಿಗೆ, ಅವನು ಪುನಃ ಮಿಥುನಕ್ಕೆ ಬರೋದು, ಇದೆಲ್ಲ ವಿಶೇಷವಾಗಿರ್ತಕ್ಕಂಥ ಏಳಿಗೆ ಕೊಡ್ತದೆ ಅಂತ ಹೇಳ್ತಾ ಇದ್ದೀನಿ. ಇದು ಅಷ್ಟೇ. ಆ ತಕ್ಷಣಕ್ಕೆ ಆವತ್ತಿನ ತಿಂಗಳಲ್ಲೇ ಲಾಟ್ರಿ ಹೊಡೆದಂಗೆ ಹೊಡೆದ್ಬಿಡಲ್ಲ. ಅದರ ಪ್ರಭಾವದಿಂದ ಅನೇಕವಾಗಿರ್ತಕ್ಕಂಥ ವಾರಗಳು, ತಿಂಗಳುಗಳಲ್ಲಿ ನಮಗೆ ಅದರ ಸತ್ಫಲ ಗೊತ್ತಾಗ್ತದೆ. ಅನೇಕ ದೋಷಗಳಿಗೆ ಪರಿಹಾರ ಆಗ್ತದೆ. ವಿಶೇಷವಾಗಿ ರಾಜಕೀಯದಲ್ಲಿ ದೇಶಗಳನ್ನು ಆಳ್ತಕ್ಕಂತಹ ಜನರಿಗೆ ಬದುಕು ಮುಖ್ಯ ಆಗುತ್ತೆ, ಸಂಚು ಮುಖ್ಯ ಆಗೋದಿಲ್ಲ. ಕಳೆದ 5 ವರ್ಷದಿಂದ 6 ವರ್ಷದಿಂದ
ಈ ಜಗತ್ತನ್ನು ಆಳ್ತಾ ಇರತಕ್ಕಂಥ ಪ್ರತಿಯೊಬ್ಬ ಸರ್ಕಾರಕ್ಕೂ ಸಂಚುಗಳು ಮುಖ್ಯ ಆಗಿತ್ತು. ಬಾಳಬೇಕು, ಬದುಕಬೇಕು ಅಂತಕ್ಕಂಥವ್ರ ಲಕ್ಷಣವೇ ಅಲ್ಲ ಇದೆಲ್ಲ. ಅದಕ್ಕೆ ನಮಗೆ ಜನಸಾಗರಕ್ಕೆ, ಜನಮಾನಸಕ್ಕೆ, ಪ್ರಕೃತಿಗೆ ಇಷ್ಟೊಂದೆಲ್ಲ ದೋಷಗಳು, ಇಷ್ಟೊಂದೆಲ್ಲ ಕಷ್ಟಗಳು ಬಂದಿರೋದು. ಅದನ್ನು ಈಗಲೂ ಕೂಡ ನಾವು ಅತ್ಯಂತ ವೇದನೆಯಿಂದ ನಾನಾ ವಿಷಯಗಳಲ್ಲಿ ಸಾಗ್ತಾ ಇರೋದು. ಆದರೆ ಅದಕ್ಕೆಲ್ಲಕ್ಕೂ ಮುಖ್ಯವಾಗಿ ಕಾರಣ ಕಳೆದ 5-6 ವರ್ಷದ ಶನಿಯ ಕೇಂದ್ರದ ವರ್ಷಗಳು. ನಾನು ಹಿಂದಿನ ವರ್ಷಗಳಲ್ಲೂ ಹೇಳಿದ್ದೀನಿ ಅದರ ಬಗ್ಗೆ ಎಲ್ಲ. ಹಾಗಾಗಿ ಗುರುವಿನ ಅನುಕೂಲವು ಪ್ರಪಂಚಕ್ಕೆ ಉಂಟಾದಾಗ ನಮ್ಮನ್ನು ಆಳ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂಥ ಫಲ ಏನು ಅಂತಂದರೆ, ನಮ್ಮನ್ನು ಆಳ್ತಕ್ಕಂತಹ ಸರ್ಕಾರಗಳು ಏನಿದೆ, ಅದು ನಮ್ಮ ದೇಶ ಇರಲಿ, ಬೇರೆ ದೇಶ ಇರಲಿ, ಎಲ್ಲ ಅವರಿಗೆ ಬಾಳಬೇಕು, ಬದುಕಬೇಕು, ಬಾಳಿಸಬೇಕು, ಉಣಿಸಬೇಕು, ಉಡಿಸಬೇಕು, ತಿಂದು ತಿನ್ನಿಸಬೇಕು ಅಂತಕ್ಕಂಥ ಒಂದು ಮನುಷ್ಯತೆಯ ಗುಣ ಸ್ವಲ್ಪ ಜಾಗೃತಿ ಆಗ್ತದೆ. ಅದೇ ಶುಭ. ಮತ್ತು ಅದಕ್ಕೆಲ್ಲ ಕಾರಣ ನಾನು ಹೇಳಿದ್ದೀನಿ ಆಗಲೇ, ಶನಿಯ ದೋಷವು ಕಳೆದಿರೋದು, ಈ ಗುರುವಿನ ಅನುಕೂಲವು ಇತ್ಯಾದಿ. ಯಾವಾಗ ರಾಜರಿಗೆ ಜೀವನ ಬಾಳು ಬದುಕಿನ ಪರವಾಗಿರ್ತಕ್ಕಂತಹ ಭಾವನೆ ಉಂಟಾಗ್ತದೋ ಅದಕ್ಕೆ ಗುರುವೇ ಕಾರಣ. ಗುರುವಿನ ಅನುಕೂಲವಿಲ್ಲದೆ ಯಾವ ಕೆಲಸವೂ ಕೂಡ ಶುಭವಾಗುವುದಿಲ್ಲ. ನಾವು ಪ್ರಯತ್ನ ಮಾಡ್ತಾ ಇರ್ಬೋದಷ್ಟೇ, ಆದರೆ ಶುಭ ಆಗಬೇಕಲ್ಲ. ಸಜ್ಜನರು ಬೇಕಾದಷ್ಟು ಕಷ್ಟಪಡ್ತಾ ಇದ್ದಾರೆ ನಾನಾ ರಂಗದಲ್ಲಿ, ಧಾರ್ಮಿಕವಾಗಿರಬಹುದು, ಉದ್ಯೋಗದಲ್ಲಿರಬಹುದು, ವಿದ್ಯಾ ವ್ಯವಸ್ಥೆಯಲ್ಲಿರಬಹುದು, ರಾಜಕೀಯದಲ್ಲಿರಬಹುದು. ನಾನಾ ಸಜ್ಜನರು, ನಾನಾ ಒಳ್ಳೆಯ ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನಾದರೂ ನಾವು ನಮ್ಮ ಪ್ರಪಂಚಕ್ಕೆ, ನಮ್ಮ ನೆಲಕ್ಕೆ, ನಮ್ಮ ಜನಕ್ಕೆ ಶುಭವನ್ನು ಕೊಡೋಣ ಅಂತಂತ. ಆದರೆ ಆಗಬೇಕಲ್ಲ, ಅದಕ್ಕೆ ದೇವರ ಅನುಗ್ರಹ ಬೇಕು ಅಂತನ್ನೋದು. ಹಾಗಾಗಿ ಗುರುಬಲ, ದೇವರ ಅನುಗ್ರಹವನ್ನು ನಿರ್ಣಯ ಮಾಡ್ತಕ್ಕಂಥದ್ದು ಗುರುವಿನ ಸಂಚಾರದಿಂದಲೇ ಅಂತ ಹೇಳಲಿಕ್ಕೆ ಇಷ್ಟು ಹೇಳಬೇಕಾಯಿತು. ಹಾಗಾಗಿ ವಿಶೇಷವಾಗಿ ಗುರುವಿನ ಸೇವೆಯನ್ನು ಮಾಡಿ, ಗುರುಪೀಠಗಳ ಸೇವೆಯನ್ನು ಮಾಡಿ, ಗುರುಸ್ಥಾನಗಳು ಎಲ್ಲೆಲ್ಲಿ ಈಶ್ವರನ ಮಹಾಕ್ಷೇತ್ರಗಳಿದೆ ಅಲ್ಲೆಲ್ಲ ಈಶ್ವರನ ಧ್ಯಾನ, ಒಂದು ಹೊತ್ತು ಉಪವಾಸ, ಪಂಚಾಕ್ಷರ ಜಪ, ಗುರುಗಳಿಗೆ ಕಿಂಚಿತ್ ಕಾಣಿಕೆ, ಅನ್ನದಾನ ಸೇವೆ, ಪ್ರದಕ್ಷಿಣಾ ನಮಸ್ಕಾರ ಸೇವೆ, ಅದು ಯಾವುದೇ ಗುರುಪೀಠಗಳಿರಬಹುದು, ಗುರುಗಳ ಸೇವೆಯನ್ನು ಮಾಡಬೇಕು. ಪರಿಪರಿ ಶಾಸ್ತ್ರಗಳನ್ನು ಓದಿ ಫಲವೇನು? ಗುರು ಕರುಣ ಒಂದಲ್ಲದೆ ಗತಿ ಬೇರೆಯುಂಟೆ. ಶರೀರದ ಪುತ್ರ ಮಿತ್ರ ಕಳತ್ರ ಬಾಂಧವರು ನೆರೆ ಸಲಿಸುವರೇ. ನೆರೆ ಸಲ್ಲಿಸುವುದು ಅಂತಂದರೆ ಅವ್ರೇನಾರ ಗತಿ ಕಾಣಿಸೋಕ್ಕಾಗತ್ತೆ ಅವರಿಗೆ? ಯಾರೂ ಶಕ್ತರಲ್ಲ ಅಂತಂತ. ಏನಕ್ಕೆ? ಸದ್ಗತಿಗೆ ಸಾಧನವ. ಒಳ್ಳೆಯದೇನಾದರೂ ಕೊಡಲಿಕ್ಕೆ ಮನುಷ್ಯರಿಗೆ ಆಗೋದಿಲ್ಲಪ್ಪ. ಮನುಷ್ಯ ರೂಪದಲ್ಲಿ ಇರತಕ್ಕಂತಹ ಗುರುವನ್ನು ಗುರುತಿಸು, ಆ ಗುರುವನ್ನು ಸೇವಿಸು, ಪ್ರತ್ಯಕ್ಷ ಗುರುವನ್ನು ಕಂಡುಕೋ. ಆಗ ಪರೋಕ್ಷವಾಗಿರ್ತಕ್ಕಂತಹ ಆ ಶ್ರೀಕೃಷ್ಣ ಪರಮಾತ್ಮ, ನಿಜ ಗುರು ಯಾರಿದ್ದಾನೋ ಪರಮಾತ್ಮ, ಅವನ ಅನುಗ್ರಹ ಆಗ್ತದೆ ಜೀವನದಲ್ಲಿ. ಜೀವಕ್ಕೆ ಪರಿಪರಿ ವ್ರತಗಳಾಚರಿಸಿ ಫಲವೇನು? ಗುರು ಕರುಣ ಒಂದಿಲ್ಲದೆ ಗತಿ ಬೇರೆಯುಂಟೆ. ಶರೀರದ ಪುತ್ರ ಮಿತ್ರ ಕಳತ್ರ ಬಾಂಧವರು ನೆರೆ ಸಲಿಸುವರೇ ಸದ್ಗತಿಗೆ ಸಾಧನವ ಅಂತ ಕೇಳ್ತಾರೆ ಪುರಂದರದಾಸರು. ಹಾಗಾಗಿ ಗುರುವಿನ ಬಲ ಗೋಚಾರದಲ್ಲಿ ಇದ್ದಾಗ ಬೇಕಾದಷ್ಟು
ಜ್ಞಾನ ಸಂಪಾದನೆಯನ್ನು ಕೂಡ ಭಕ್ತಿ ಜ್ಞಾನ ಭಕ್ತಿಗಳ ದೇವತಾ ಅನುಗ್ರಹವನ್ನು ಕೂಡ ಜನರು ಸಂಪಾದನೆಯನ್ನು ಮಾಡ್ತಾರೆ ಅಂತಂತಾನು ಶಾಸ್ತ್ರಗಳಲ್ಲಿ ಹೇಳಿದೆ. ಶಾಸ್ತ್ರ ಸಂಪನ್ನಾತ್ ಆರ್ಜತೆ ಗುರು ಸೇವ್ಯ ಧುರಂಧರೆ ಈ ರೀತಿಯೆಲ್ಲ ಫಲಗಳನ್ನು ಹೇಳಿದೆ. ಗುರು ಸೇವೆಗಳನ್ನು ಮಾಡ್ತಕ್ಕಂಥದ್ದು, ಗುರುಗಳಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು, ಜ್ಞಾನಾರ್ಜನೆಯನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಯಾರ್ಯಾರಿಗೆ ಗುರುಬಲ ಇದೆ, ಗುರುಬಲ ಯಾರ್ಯಾರಿಗೆ ಇಲ್ಲ ಅನ್ನೋದನ್ನು ಕೂಡ ನಾವು ವಿಚಾರ ಮಾಡಬೇಕು. ಅದನ್ನು ರಾಶಿ ಫಲದಲ್ಲಿ ಮುಂದೆ ನೋಡುವ. ಇಷ್ಟು ಗುರುಬಲ ಗುರು ಬದಲಾವಣೆ ಆಗ್ತಕ್ಕಂಥ ಗೋಚಾರ ವಿಷಯ ಆಗಿತ್ತು. ಮುಂದಿನ ಭಾಗದಲ್ಲಿ ರಾಶಿ ಫಲದಲ್ಲಿ ಗುರುವಿನ ಬಲ ಯಾರಿಗಿದೆ ಯಾರಿಗಿಲ್ಲ ಅನ್ನೋ ಮುಂದೆ ನೋಡೋಣ. ಸುವರ್ಣವಾಹಿನಿಯ ವೀಕ್ಷಕ ಬಂಧುಗಳಿಗೆ ಪುನಃ ಶುಭಾಶಯಗಳನ್ನು ಕೋರ್ತಾ, ಗುರು ಬಲ ಯಾರಿಗೆ 2025 ಗುರುವಿನ ಮಿಥುನ ಸಂಚಾರ ಮತ್ತು ಈ ವರ್ಷದ ಗುರುವಿನ ಸಂಚಾರ ಇದರ ವಿಷಯಗಳನ್ನು ಹೇಳಿದ್ದೀನಿ. ಅದರ ಮುಂದುವರೆದ ಭಾಗವಾಗಿ ರಾಶಿ ಫಲ ಮೇಷಾದಿ 12 ರಾಶಿಗಳಿಗೆ ಯಾವ ಶುಭ ಫಲಗಳು ಇದೆ, ಯಾರಿಗೆ ಗುರುಬಲ ಇಲ್ಲ ಅನ್ನೋದು, ಅದಕ್ಕೆ ಪೂರ್ವಭಾವಿಯಾಗಿ ಯಾವ ರಾಶಿಗೆ ಗುರುಬಲ ಇದೆ ಇಲ್ಲ ಅಂತಂತ ಹೇಳಿ ರಾಶಿ ಫಲವನ್ನು ಶುರು ಮಾಡ್ತೇನೆ. ವೃಷಭ, ಸಿಂಹ, ಕನ್ಯಾ, ತುಲಾ, ಧನು, ಕುಂಭರಾಶಿಯವರಿಗೆ ಗುರುಬಲ ಇರ್ತದೆ. ಆದಾಯ, ಶುಭ ಕಾರ್ಯಗಳು, ವಾಸ, ವೃತ್ತಿಯಲ್ಲಿ ಉನ್ನತಿ, ನಾನಾ ಕಷ್ಟಗಳ ಪರಿಹಾರ ಇದೆಲ್ಲ ಗುರುಬಲ ಇದ್ದಾಗ ನೀವು ಅನುಭವಕ್ಕೆ ಬರ್ತಕ್ಕಂಥದ್ದು. ವೃಷಭ ರಾಶಿಯವರಿಗೆ ಬಹಳ ಎಲ್ಲದಕ್ಕಿಂತ ಹೆಚ್ಚು ಅನುಕೂಲಕರವಾಗಿರ್ತಕ್ಕಂತಹ ವರ್ಷ ಇದು ಗುರುವಿನ ವಿಷಯದಲ್ಲಿ. ಇನ್ನು ಗುರುಬಲ ಯಾರಿಗೆ ಇರಲ್ಲ ಈ ವರ್ಷ, ಮೇಷ, ಮಿಥುನ, ಕರ್ಕ, ವೃಶ್ಚಿಕ, ಮಕರ, ಮೀನ ಈ ರಾಶಿಗಳಿಗೆ ಗುರುಬಲ ಇರುವುದಿಲ್ಲ ಈ ವರ್ಷ. ಇದರಲ್ಲಿ ಮಿಥುನ ರಾಶಿಯವರಿಗೆ ಗುರುಬಲ ಇಲ್ಲದೇ ಕೂಡ ವಿಶೇಷವಾಗಿರ್ತಕ್ಕಂಥ ಫಲ ಪಡೀತಾರೆ. ಯಾಕಂದರೆ ಗುರು ಕರ್ಕಕ್ಕೆ ಸಾಗಿ ದ್ವಿತೀಯ ಫಲವನ್ನು ಕೊಟ್ಟು ಮತ್ತೆ ಅಲ್ಲಿ ವಕ್ರಿಯಾಗಿ ಪುನಃ ವಕ್ರಿಯಾಗಿ ಮಿಥುನ ರಾಶಿಗೆ ಇದ್ದು ಮಿಥುನದಲ್ಲಿ ಕೂಡ ಮಾರ್ಚ್ ಮಧ್ಯದವರೆಗೂ 26ನೇ ಇಸ್ವಿ ಮಾರ್ಚ್ ಮಧ್ಯದವರೆಗೂ ವಕ್ರಿಯಾಗಿ ಸಂಚಾರ ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಕೊಡ್ತಾನೆ ಮಿಥುನ ರಾಶಿಯವರಿಗೆ. ಗುರುಬಲ ಇಲ್ಲದೆಯೂ ಕೂಡ ಗುರುವಿನ ಅನುಕೂಲ ಇರತಕ್ಕಂತಹ ವರ್ಷ ಮಿಥುನ ರಾಶಿಯವರಿಗೆ. ಹಾಗಾಗಿ ಅವಕಾಶಗಳು, ಅನುಕೂಲಗಳು, ಆರ್ಥಿಕ ಲಾಭ ಇತ್ಯಾದಿಗಳೆಲ್ಲ ಬರ್ತದೆ. ಮಿಥುನ ರಾಶಿ ಹೇಳಬೇಕಾದ್ರೆ ಅದನ್ನು ಮುಂದೆ ಹೇಳ್ತೇನೆ. ಇನ್ನು ಮೇಷಾದಿ 12 ರಾಶಿಗಳ ವಿಷಯದಲ್ಲಿ ಮೇಷರಾಶಿಗೆ ಈ ವರ್ಷ ಗುರುವಿನ ಬಲ ಇರುವುದಿಲ್ಲ. ತೃತೀಯದಲ್ಲಿ ಗುರು ಇರಬೇಕಾದ್ರೆ ಆರ್ಥಿಕವಾಗಿ ಸ್ವಲ್ಪ ಸ್ಲೋ ಆಗ್ತದೆ ಅಥವಾ ನಿಂತು ನೀರು ಥರ ಆಗುವಂಥದ್ದು. ವ್ಯಯದಲ್ಲಿ ಅಥವಾ ಜನ್ಮ ಶನಿಯ ವರ್ಷವು ನಡೀತಾ ಇರುವುದರಿಂದ ಅದರ ಲಾಭದಲ್ಲಿ ರಾಹು ಇರ್ತಾನೆ. ಅದೇನು ಅಂಥ ಸಮಸ್ಯೆ ಆಗೋದಿಲ್ಲ ಶನಿಯದ್ದು. ಮೇಷರಾಶಿಯವರಿಗೆ ಗುರುವಿನ ಬಲ ಇರೋದಿಲ್ಲ. ಸ್ವಲ್ಪ ಜನರು ನಿಮ್ಮ ಸುತ್ತೂರ ಇರತಕ್ಕಂಥವರು ಸಹಕಾರ ಇಲ್ಲದೇ ಇರತಕ್ಕಂಥದ್ದು, ಸ್ವಲ್ಪ ವ್ಯಥೆ ಆಗಬಹುದು. ಶುಭ ಕಾರ್ಯಗಳಿಗೆ ವಿಳಂಬ ಆಗ್ತಕ್ಕಂಥದ್ದು ಮತ್ತು ಅಮನಸ್ಕ ಅಂದರೆ ಒಂದು ರೀತಿಯ ಫ್ರೆಶ್ ಮೈಂಡ್ ಅಂತ ಏನು ಹೇಳ್ತೀವಿ ಅದಕ್ಕೆ ಸ್ವಲ್ಪ ಕೊರತೆ ಬರ್ತದೆ ಗುರುವಿನ ಬಲ ಇಲ್ಲದೆ ಇರಬೇಕಾದ್ರೆ. ಗುರುವು ಅಕ್ಟೋಬರ್ನಲ್ಲಿ ಮುಂದೆ ಹೋಗಿ ಒಂದು ಸುಮಾರು 2 ತಿಂಗಳು ಕಾಲ ಕರ್ಕ ರಾಶಿಗೆ ಹೋಗ್ತಾನೆ. ಅಲ್ಲಿ ವಕ್ರಿಯೂ ಆದಾಗ ಮೇಷರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂತಹ 2 ತಿಂಗಳು ನಡೀತದೆ. 4-6 ವರ್ಷದಲ್ಲಿ ಸಂಪಾದನೆ ಕಳೆದ್ರೂ ಸಂಪಾದನೆ ಮಾಡೋಕ್ಕಾಗದೇ ಇರುವಷ್ಟು ಹಲವರು, ಎಲ್ರಿಗೂ, ಎಲ್ಲ ಮೇಷರಾಶಿಯವರೆಗೂ ಅಲ್ಲ, ಹಲವರಿಗೆ ಅಷ್ಟು ಸಂಪಾದನೆ, ಅಷ್ಟು ಅನುಕೂಲ ಅವಕಾಶಗಳಾಗ್ತಕ್ಕಂಥ 2 ತಿಂಗಳು. ನಾನು ಪುನಃ ದೇವರ ಅನುಗ್ರಹ ಮಾಡಿದರೆ ಇದರಲ್ಲಿ ಅಕ್ಟೋಬರ್ ನವಂಬರಲ್ಲಿ ಮತ್ತೆ ಸೇರೋಣ, ಆಗ ಹೇಳ್ತೇನೆ.
ಆದರೆ ಈಗಲೇ ಹೇಳ್ತಾ ಇದ್ದೀನಿ, ಮೇಷರಾಶಿಯವರಿಗೆ ಅಕ್ಟೋಬರಿಂದ ವರ್ಷಾಂತ್ಯ ಅಂದರೆ ಡಿಸೆಂಬರ್ ಕೊನೆಯವರೆಗೂ ಬೇಕಾದಷ್ಟು ಅನುಕೂಲ ಆಗ್ತದೆ ಗುರುವಿನ ವಿಷಯದಲ್ಲಿ. ಗುರುಪೀಠಗಳ ಅನುಗ್ರಹ, ಮಂತ್ರಾಕ್ಷತೆ, ಪ್ರದಕ್ಷಿಣ ನಮಸ್ಕಾರ, ಗುರುರಾಜರ ನಾಮಸ್ಮರಣೆ, ಈಶ್ವರನ ಆಲಯಗಳ ರುದ್ರಾಭಿಷೇಕ, ಪ್ರದಕ್ಷಿಣೆ ನಮಸ್ಕಾರ, ಪಂಚಾಕ್ಷರ ಜಪ, ಈ ರೀತಿಯ ಗುರುವಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸೇವೆಗಳನ್ನು ಆದಷ್ಟು ಸೋಮವಾರದಂದು, ಗುರುವಾರದಂದು ಮಾಡ್ತಾ ಹೋಗಿ ಒಳ್ಳೆಯದಾಗ್ತದೆ. ಇನ್ನು ವೃಷಭ ರಾಶಿ, ಗುರುಬಲ ಇದೆ. ನಾನಾ ಆರ್ಥಿಕ ಅಭಿವೃದ್ಧಿ, ಮೈತ್ರಿ, ಸಹೋದರತ್ವ ಮತ್ತು ಗುರು ಶಿಷ್ಯರ ಅನುಬಂಧ, ಅದರ ಅನುಕೂಲ, ಪೀಠಗಳ ಸ್ಥಾಪನೆ, ಧರ್ಮ ವಿಚಾರ, ಧಾರ್ಮಿಕ ಕಾರ್ಯಗಳಿಗಾಗಿ ಕೆಲಸ ಮಾಡ್ತಕ್ಕಂಥದ್ದು, ಉಪನ್ಯಾಸ ಮಾಡುವುದು ಅಥವಾ ಪುಸ್ತಕಗಳು ಪ್ರಕಟಣೆ ಮಾಡುವುದು, ಮತ್ತು ಅದು ಎಜುಕೇಷನಲ್ಲೂ ಇರಬಹುದು, ಧಾರ್ಮಿಕವೂ ಇರಬಹುದು, ಆಯಿತಾ. ಈ ರೀತಿಯ ಅನೇಕವಾಗಿರ್ತಕ್ಕಂಥ ವಿದ್ಯಾರ್ಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಆದಾಯಗಳು, ಅದು ಸ್ಕೂಲ್ಸು, ಕಾಲೇಜು, ಯೂನಿವರ್ಸಿಟಿನೂ ಆಗಬಹುದು, ವಿಶ್ವವಿದ್ಯಾನಿಲಯಗಳು ಆಗಬಹುದು. ಅಂದರೆ ಧಾರ್ಮಿಕ ವಿಶ್ವವಿದ್ಯಾನಿಲಯಗಳು ಆಗಬಹುದು, ವಿದ್ಯಾಪೀಠಗಳಾಗಬಹುದು. ಹಾಗಾಗಿ ಗುರು ಶಿಷ್ಯರ ಸಂಬಂಧ ಅಂತಂತಲೂ ನಾನು ಬಳಸಿರೋದು. ಇದೆಲ್ಲರಿಗೂ ಕೂಡ ವೃಷಭ ರಾಶಿಯವರಿಗೆ ನಾನಾ ಬಗೆಯ ಅನುಕೂಲ ಇರತಕ್ಕಂತಹ ವರ್ಷ 2025. ಗುರುವಿನ ಕೇಂದ್ರದಲ್ಲಿ, ಲಾಭದಲ್ಲಿ ಶನಿ ಬೇರೆ, ಕರ್ಮದಲ್ಲಿ ರಾಹು ಬೇರೆ, ನೀವೇ ಕಿಂಗ್. ವೃಷಭ ರಾಶಿಯವರು ಎಣಿಸಿದ್ದು ಆಗ್ತದೆ ಅಂತಂತ. ಹಾಗಾಗಿ ವೃಷಭ ಅಂತಂದರೆ ಶಾಸ್ತ್ರ ಇದರಲ್ಲಿ ಜ್ಯೋತಿಷ್ಯ ಚಿಹ್ನೆಯಲ್ಲಿ ಗೂಳಿ ಅಂತ. ಹಾಗಾಗಿ ಅವರಿಗೆ ಸಹಜವಾಗಿರ್ತಕ್ಕಂಥ ಒಂದು ಅಹಂಕಾರ ಇರ್ತದೆ. ವೃಷಭ ರಾಶಿಯವರಿಗೆ ನಾನು ಅನ್ನೋದು ಸ್ವಲ್ಪ ಜಾಸ್ತಿ ಇರ್ತದೆ. ಸೊ ಅದರ ಒಂದು ಏಳಿಗೆ ಆಗದೇ ಇರುವಂತೆ ನೋಡ್ಕೊಳ್ಳಿ. ಯಾಕಂದರೆ ಮೇಲೆ ಹೋಗಿದ್ದು ಕೆಳಗೆ ಬರಬೇಕಲ್ಲ, ಕೆಳಗೆ ಹೋಗಿದ್ದು ಮತ್ತೆ ಮೇಲೆ ಬರಬೇಕು. ಕೆಳಗೆ ಮೇಲೆ ಹೋಗ್ತಾ ಇರೋದು ಲೋಕದ ಸಹಜ. ಆದರೆ ಅದರಲ್ಲಿ ಸಮತ್ವವನ್ನು ಯಾರು ಕಾಪಿಟ್ಕೊಳ್ತಾನೆ ಅವನು ಭಗವಂತನಿಗೆ ಹತ್ತಿರನಾಗ್ತಾನೆ, ಅವನು ಇನ್ನೊಬ್ಬರಿಗೂ ಸುಖವನ್ನು ಕೊಡಬಲ್ಲ. ಹಾಗಾಗಿ ವೃಷಭ ರಾಶಿಯವರಿಗೆ ಬಹಳ ಒಳ್ಳೆಯ ವರ್ಷ, ಬಹಳ ಒಳ್ಳೆಯ ಏಳಿಗೆ ಇರತಕ್ಕಂಥ ವರ್ಷ. ನಿಮ್ಮ ಒಂದು ನಡೆಯಲ್ಲಿ ಸಮತ್ವವನ್ನು ಕಾಪಿಟ್ಟುಕೊಂಡು ಮುಂದೆ ಹೋದರೆ ಮುಂದಿನ ವರ್ಷಗಳಲ್ಲಿ ಅದೇ ನಿಮ್ಮನ್ನು ಕಾಯ್ತದೆ ಅಂತಂತ. ಕುಜನ ಅನುಕೂಲ ಇರೋದಿಲ್ಲ. ನಾಗಶಾಂತಿ ಮತ್ತು ಸುಬ್ರಹ್ಮಣ್ಯ ದೇವರ ಅಭಿಷೇಕ ಸೇವೆ, ತುಪ್ಪದ ದೀಪ ಸೇವೆ, ತುಪ್ಪದ ಅಭಿಷೇಕ ಸೇವೆ ಇದೆಲ್ಲ ಆಗಾಗ ಮಾಡ್ತಾ ಹೋದರೆ ಬಹಳ ಒಳ್ಳೆಯದು ವೃಷಭ ರಾಶಿಯವರು. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಗುರುಬಲ ಇರೋದಿಲ್ಲ. ಆದರೂ ಗುರುಬಲ ಇಲ್ಲದೇ ಇರುವಂಥ ದೋಷಗಳು ಏನು ಬರೋದಿಲ್ಲ. ಯಾಕಂದರೆ ಈ ವರ್ಷದ ವಿಶೇಷ ಏನು ಅಂದರೆ ಪದೇ ಪದೇ ಆಗೋದಿಲ್ಲ ಇದೆಲ್ಲ. ಎಷ್ಟೋ ವರ್ಷಗಳು 10, 20, 30, 40 ವರ್ಷಗಳು ಬೇಕು ಈ ಥರ ಗ್ರಹಚಾರಗಳು ಬರೋಕ್ಕೆ. ಮಿಥುನ ರಾಶಿಗೆ ಗುರು ಬರೋದು, ಅಲ್ಲಿ ಒಂದು 4 ತಿಂಗಳು ಇದ್ದು ಕರ್ಕ ರಾಶಿಗೆ ಹೋಗೋದು. ಒಂದೇ ವರ್ಷದಲ್ಲಿ 2 ರಾಶಿಯನ್ನು ಗುರುವು ಸ್ಪರ್ಶ ಮಾಡಿ ಅಂದರೆ ಸಂಚಾರ ಮಾಡಿದ್ದಾಯ್ತಾ. ಪುನಃ ಕರ್ಕದಿಂದ ಮತ್ತೆ 2 ತಿಂಗಳು ವಕ್ರಿ ಹೊಡೆದು ಮಿಥುನ ರಾಶಿಗೆ ಪುನಃ ಬರೋದು. 3ನೇ ರಾಶಿ ಆಯಿತಾ. ಮಿಥುನ ಟು ಕರ್ಕ, ಕರ್ಕ ಟು ಮಿಥುನ, 3 ರಾಶಿಯ ಸಂಚಾರ ಒಂದೇ ವರ್ಷದಲ್ಲಿ ಮಾಡಿ ಮಿಥುನ ರಾಶಿಯಲ್ಲಿ ಪುನಃ ವಕ್ರಿಯಾಗಿ ಇಡೀ ವರ್ಷ ಸಂಚಾರ ಮಾಡೋದು. ಇದೆಲ್ಲ ಪದೇ ಪದೇ ಆಗೋದಿಲ್ಲ. ಹಾಗಾಗಿ ಮಿಥುನ ರಾಶಿಯವರಿಗೆ ಅವರೆಂದೂ ಕಂಡಿಲ್ಲದೆ ಇರೋಷ್ಟು
ಅವಕಾಶಗಳು ವ್ಯಾಪಾರಿಗಳಿಗೆ, ವಣಿಕರಿಗೆ, ವ್ಯವಹಾರಜ್ಞರಿಗೆ, ನೀತಿಜ್ಞರಿಗೆ, ಅಂದರೆ ಟೆಕ್ನಿಕಲ್ ಲೈನಲ್ಲಿ ಇನ್ನೊಬ್ಬರಿಗೆ ಸಲಹೆಯನ್ನು ಕೊಡ್ತಕ್ಕಂಥವ್ರು, ರಾಜಕಾರಣಿಗಳಿಗೆ ಸಲಹೆಯನ್ನು ಕೊಡ್ತಕ್ಕಂಥವರು, ಪತ್ರಕರ್ತರು, ಟೆಕ್ನಿಕಲ್ ಕೆಲಸ ಮಾಡ್ತಕ್ಕಂಥವರು, ಫೈನಾನ್ಷಿಯಲ್ ಲೈನಲ್ಲಿ ಇರ್ತಕ್ಕಂಥವರು, ಬೋಧಕರು, ಮ್ಯಾಥಮೆಟಿಷಿಯನ್ಸು, ಜ್ಯೋತಿಷ್ಯರು, ವಿಷ್ಣು ಉಪಾಸಕರು, ಹೀಗೆ ಅನೇಕ ಮಿಥುನ ರಾಶಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜನರಿಗೆ ಈ ವರ್ಷ ಬಹಳ ಬಹಳ ಒಳ್ಳೆಯ ಅನುಭವ, ಅನುಕೂಲವನ್ನು ನೀವು ಪಡೀತೀರಿ. ವಿಶೇಷವಾಗಿ ಇನ್ನು 2 ತಿಂಗಳು ಕುಜನ ಮತ್ತು ರಾಹುವಿನ ದೋಷ ಉಂಟು. ಸುಬ್ರಹ್ಮಣ್ಯ ದೇವರು, ನರಸಿಂಹದೇವರು ಇವರಿಗೆ ಅಭಿಷೇಕವನ್ನು, ನಾಮಸ್ಮರಣೆಯನ್ನು, ತುಪ್ಪದ ಸೇವೆಯನ್ನು ಆಗಾಗ ಮಾಡ್ತಾ ಇರತಕ್ಕಂಥದ್ದು ಭಾಳ ಒಳ್ಳೆಯದು ಬುಧನ ಮಿಥುನ ರಾಶಿಯವರಿಗೆ. ಮುಂದೆ ಕರ್ಕರಾಶಿ. ಕರ್ಕರಾಶಿಗೆ ಇರುವ ಒಂದು ಗುರುಬಲ ಹೋಗಿ ವ್ಯಯಕ್ಕೆ ಬರ್ತಕ್ಕಂಥದ್ದು, ಗುರುವಿನ ವ್ಯಯ ಸಂಚಾರ. ಈಗ ಜನ್ಮದಲ್ಲಿ ಕುಜನ ಸಂಚಾರ ಇದೆ, ಜೂನ್ ಮಧ್ಯದವರೆಗೂ ಇರ್ತದೆ. ಅಲ್ಲಿವರೆಗೂ ಸ್ವಲ್ಪ ಡಿಪ್ರೆಸಿವ್ ಸ್ಟೇಟಲ್ಲೇ ಇರ್ತೀರಿ. ಕುಜನು ದೀರ್ಘವಾಗಿ ಸುಮಾರು 4.5 ತಿಂಗಳು ನೀಚ ರಾಶಿಗೆ ಪ್ರಭಾವವನ್ನು ಬೀರ್ತಾ ಇರೋದು. ಇದು ಕೂಡ ಅಪರೂಪವಾಗಿರೋದೇ, ನಾನು ಹಿಂದಿನ ವರ್ಷಗಳಲ್ಲಿ ನೋಡಿಲ್ಲ ಈ ರೀತಿಯೆಲ್ಲ. ಸೊ ಅದಕ್ಕೆ ಗ್ರಹಗತಿಗಳ ನಾನಾ ಬೇರೆ ಲೆಕ್ಕಾಚಾರ, ಕ್ಯಾಲ್ಕುಲೇಷನ್ಸ್ ಕಾರಣಗಳು, ಮ್ಯಾಥಮೆಟಿಕಲ್ ಕಾರಣಗಳು ಬೇರೆ ಇರ್ತದೆ. ಆದರೆ ಕುಜನ ವಿಷಯ ಬಂತು ಅಂತ ಹೇಳಿದ್ದು ಕರ್ಕರಾಶಿಯವರಿಗೆ, ಸ್ತ್ರೀಯರಿಗೆ ಅದು ವಿಶೇಷವಾಗಿ ಶುಭ ಕಾರ್ಯಗಳಲ್ಲಿ ವಿಳಂಬ, ಅಸಮಾಧಾನ ಇರತಕ್ಕಂಥದ್ದು, ಡಿಪ್ರೆಸಿವ್ ಸ್ಟೇಟ್, ಮಾನಸಿಕವಾಗಿ ಪ್ರಸನ್ನತೆ ಇಲ್ಲದೆ ಇರತಕ್ಕಂಥದ್ದು, ಅನಾರೋಗ್ಯ, ವೃದ್ಧರಿಗೆ ಅಥವಾ ವೃದ್ಧರಿಂದ ಸೊ ಈ ರೀತಿಯ ನಾನಾ ಆಘಾತಗಳು, ತೊಂದರೆ, ತಾಪತ್ರಯಗಳಿದ್ದ ವರ್ಷ. ಗುರುವಿನ ಬಲ ಇತ್ತು, ಮೇಯಿಂದ ಗುರುಬಲ ಇರೋದಿಲ್ಲ ಒಂದು ವರ್ಷ. ಹಾಗಾಗಿ ಸ್ವಲ್ಪ ನಿಧಾನ, ಫೈನಾನ್ಷಿಯಲಿ ಭಾಳ ಡಿಫಿಕಲ್ಟೀಸ್ ಆಗಬಹುದು, ಬೇಗ ಸಿಗದೇ ಇರತಕ್ಕಂಥದ್ದು. ಅಷ್ಟಮ ರಾಹುವು ಇರೋದರಿಂದ ನೀವು ಶ್ರೀನಿವಾಸ ದೇವರ ವಿಶೇಷ ದರ್ಶನ, ಅಲಂಕಾರ ಸೇವೆ, ಶ್ರೀ ಸೂಕ್ತ ಹೋಮ, ಶ್ರೀ ಸೂಕ್ತದ ಪಾರಾಯಣೆ ಇತ್ಯಾದಿಗಳನ್ನು ವಿಶೇಷವಾಗಿ ಮಾಡಿಸಿಕೊಂಡು ಮುಂದೆ ಹೋದರೆ ಬಹಳ ಒಳ್ಳೆಯದು ಕರ್ಕರಾಶಿಯವರಿಗೆ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಗುರುವಿನ ಅನುಕೂಲ ಇರತಕ್ಕಂತಹ ವರ್ಷ. ಈಗ 10ನೇ ಮನೆಯಲ್ಲಿ ಇದ್ದಂಥ ಗುರುವು ಭಾಳ ವಿಶೇಷವೇ, ಕರ್ಮದಲ್ಲಿ ಇರೋ ಗುರು. ಈಗ ಏಕಾದಶಕ್ಕೆ ಬರ್ತಕ್ಕಂತಹ ಗುರು. ಏನೇನೋ ಹೂಡಿಕೆಯನ್ನು ಮಾಡಿರ್ತೀರಿ, ಪ್ರಯತ್ನವನ್ನು ಮಾಡಿರ್ತೀರಿ. ರಾಜಕಾರಣಿಗಳಿಗೆ, ಅಧಿಕಾರಿ ವರ್ಗಗಳಿಗೆ, ಮೆಡಿಸಿನಲ್ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ, ಡಾಕ್ಟ್ರುಗಳಿಗೆ, ಈ ರೀತಿಯ ನಾನಾ ಅಡ್ಮಿನಿಸ್ಟ್ರೇಟಿವ್, ಜನರನ್ನು ನೋಡ್ಕೊಳ್ತಕ್ಕಂತಹ, ನಾನಾ ವಲಯದಲ್ಲಿ ಜನರನ್ನು ನೋಡ್ಕೊಳ್ತಕ್ಕಂತಹ ಒಂದು ವರ್ಗ, ಅಧಿಕಾರಿ ವರ್ಗ ಅಂತಂತೇನಿದೆ, ಇವರಿಗೆಲ್ಲ ಬಹಳ ಒಳ್ಳೆಯ ವರ್ಷ. ಗುರು ಬದಲಾವಣೆ ಆಗ್ತಕ್ಕಂಥದ್ದು. ಶುಭ ಕಾರ್ಯಗಳಿಗೆ, ಶುಭ ಅಂದರೆ ವಿವಾಹಾದಿ ಸಂಬಂಧಗಳಿಗೆ ಇತ್ಯಾದಿ ಸ್ವಲ್ಪ ತೊಂದರೆ ಆದೀತು. ಸಪ್ತಮದಲ್ಲಿ ರಾಹು ಇದ್ದಾಗ ಕೆಲವೆಲ್ಲ ಮಂಗಲ ಕಾರ್ಯಗಳಿಗೆ ಸ್ವಲ್ಪ ದೋಷಗಳು ಬರ್ತದೆ. ಸಗ್ರಹ ರಾಹು ಮತ್ತು ಶನಿಯ ಶಾಂತಿ ಹೋಮವನ್ನು ಅಥವಾ ಕಳಶದಾನವನ್ನು, ಕಳಶ ಪೂಜೆ ದಾನವನ್ನು ಮಾಡಿಸೋದು, ಇದೆಲ್ಲ ಮಾಡಿ ನರಸಿಂಹದೇವರಿಗೆ ಅಭಿಷೇಕ ಸೇವೆ ಇತ್ಯಾದಿ, ನರಸಿಂಹದೇವರು ಮತ್ತು ಗ್ರಹಶಾಂತಿ ಇದನ್ನು ಸಾಕಷ್ಟು ವಿಶೇಷವಾಗಿ ಅದನ್ನು ಮಾಡೋದರಿಂದ ಸಾಕಷ್ಟು ಒಳ್ಳೆಯ ಪರಿಣಾಮ ಗುರುವಿನ ಅನುಕೂಲ ಇರುವ ಕಾರಣದಿಂದ ಆಗ್ತದೆ. ಇನ್ನು ಕನ್ಯಾ ರಾಶಿ.
ಕನ್ಯಾ ರಾಶಿಗೆ ವಿಶೇಷವಾದ ಗುರುವಿನ ಬಲ ಆಲ್ರೆಡಿ ಇದೆ 9ನೇ ಮನೆಯಲ್ಲಿ. ಈಗ ಅವನು ಕರ್ಮ ಸ್ಥಾನ 10ನೇ ಮನೆಗೆ ಬರೋದು. 9ನೇ ಮನೆಯಲ್ಲಿ ನೀವು ಹಾಕಿದ ಏನೇನು ಪರಿಶ್ರಮ ಇದೆ ಅದೆಲ್ಲವೂ 10ನೇ ಮನೆಯ ಗುರು ಬಂದಾಗ ಮೇಯಿಂದ ಫಲವನ್ನು ಪಡಿತೀರಿ. ಸೊ ವಿದ್ಯಾರ್ಥಿಗಳು, ವಣಿಕರು, ಫೈನಾನ್ಸ್ ಲೈನಲ್ಲಿರೋರು, ಬ್ಯಾಂಕರ್ಸ್ಗಳು, ಶನಿವಾರ ವೃತ್ತಿಯಲ್ಲಿ ಇರ್ತಕ್ಕಂಥವರು, HR ಗಳು ಮತ್ತು PR ಗಳು, ಪಬ್ಲಿಕ್ ರಿಲೇಷನ್ಸಲ್ಲಿ ಇರ್ತಕ್ಕಂಥವರು, ಸಂಗೀತಗಾರರು, ಗಣಿತಜ್ಞರು, ಇಂಥವರಿಗೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಅವಕಾಶ ಬರ್ತಕ್ಕಂತಹ ವರ್ಷ ಗುರುವಿನ ಬದಲಾವಣೆಯ ವಿಷಯವಾಗಿ ಕನ್ಯಾ ರಾಶಿಯವರಿಗೆ. ಷಷ್ಠದಲ್ಲಿ ರಾಹು ಅದು ಏನು ಬೇರೆ ಬೇರೆ ಸಾಮರ್ಥ್ಯವನ್ನು ಕೊಡ್ತದೆ, ಸಮಸ್ಯೆಗಳನ್ನು ಪರಿಹಾರ ಮಾಡುವಂತೆ. ಶನಿಯು ಕೂಡ ಕನ್ಯಾ ರಾಶಿಗೆ ಸಪ್ತಮದಲ್ಲಿ ಇರೋದು. ಅಲ್ಪ ದೋಷ ಹೇಳಬೇಕು, ಆದರೆ ಅಂಥ ದೊಡ್ಡ ದೋಷ ಏನಿಲ್ಲ. ನೀವು ವಿಷ್ಣು ಸಹಸ್ರನಾಮವನ್ನು, ವೆಂಕಟೇಶ್ವರ ಅಷ್ಟೋತ್ತರವನ್ನು, ಶ್ರೀಕೃಷ್ಣ ಅಷ್ಟೋತ್ತರವನ್ನು ಪ್ರತಿನಿತ್ಯ ಭಕ್ತಿಯಿಂದ 3 ಬಾರಿ ಪಾರಾಯಣೆ ಮಾಡಿದರೆ, ಯಾವುದರ ಒಂದು ವಿಷ್ಣು ಸಹಸ್ರನಾಮ ಅಷ್ಟು ದೊಡ್ಡದು ಆಗಲ್ಲ ನನಗೆ, ವೆಂಕಟೇಶ್ವರ ಅಷ್ಟೋತ್ತರ ಅದು ಚಿಕ್ಕದು, ಅದನ್ನು 3 ಬಾರಿ ಪಾರಾಯಣೆ ಮಾಡಿ ತುಪ್ಪದ ದೀಪ ಇಟ್ಟು ನಮಸ್ಕಾರ ಮಾಡೋದು, ಅಥವಾ ಶ್ರೀಕೃಷ್ಣ ಅಷ್ಟೋತ್ತರ ಹೇಳೋದು ಅದನ್ನು 3 ಬಾರಿ ಪಾರಾಯಣೆ ಮಾಡಿ ಅದೇ ತುಪ್ಪದ ದೀಪ ಇಟ್ಟು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡೋದು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇದರಿಂದ ವಿಶೇಷವಾಗಿರ್ತಕ್ಕಂತಹ ವಿಷ್ಣುವಿನ ಅನುಗ್ರಹ ಆಗ್ತದೆ. ಕನ್ಯಾ ರಾಶಿಯವರಿಗೆ ಸಪ್ತಮದ ಶನಿಯ ದೋಷವೂ ಕೂಡ ಅಥವಾ ಇತರೆ ಯಾವ ಗ್ರಹ ದುಷ್ಟ ಅರಿಷ್ಟಾದಿ ದೋಷಗಳಿಂದ ಭಗವಂತನ ರಕ್ಷೆ ಸಿಗ್ತದೆ ಕನ್ಯಾ ರಾಶಿಯವರಿಗೆ. ಇನ್ನು ತುಲಾರಾಶಿಗೆ ಈಗ 9ನೆಯ ಗುರು ಈ ಕಳೆದ 3-4 ವರ್ಷದಲ್ಲಿ ಏನೇನು ಕಳೆದಿದ್ದೀರಿ ಅದರ 2 ಪಟ್ಟು ಅವರವರ ಯೋಗದಂತೆ, ಅವರವರ ಪೂರ್ವ ಪುಣ್ಯದಂತೆ ಅದರ 10 ಪಟ್ಟು ಸಂಪಾದನೆ ಮಾಡ್ತೀರಿ ಈ ವರ್ಷ, ಮುಂದಿನ ವರ್ಷ ಎಲ್ಲ. ಸೊ ನೀವು ಅಂಥ ಚಿಂತೆ ಮಾಡುವಂಥದ್ದೇನಿಲ್ಲ. ಪಂಚಮ ಶನಿಯ ಬಾಧೆಯೂ ಪರಿಹಾರ ಆಗಿದೆ. ಪಂಚಮದಲ್ಲಿ ರಾಹು ಒಳ್ಳೆಯದಿಲ್ಲ. ಕರ್ಮದಲ್ಲಿ ಕುಜನ ಸಂಚಾರ ಅದು ಒಳ್ಳೆಯದಿಲ್ಲ. ಸುಬ್ರಹ್ಮಣ್ಯ ದೇವರಿಗೆ ಹೋಗಿ ಹೆಜ್ಜೆ ನಮಸ್ಕಾರ, ಘಾಟಿ ಸುಬ್ರಹ್ಮಣ್ಯ, ರಾಮನಾಥಪುರ, KR ಪೇಟೆ ಹತ್ರ ಇರೋ ರಾಮನಾಥಪುರದ ಸುಬ್ರಹ್ಮಣ್ಯ ದೇವರು, ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲಾದರೂ ಆಗ್ಬೋದು 3 ಕಡೆ. ಅಲ್ಲಿ ಹೋಗಿ ಹೆಜ್ಜೆ ನಮಸ್ಕಾರ, ಆಶ್ಲೇಷ ಬಲಿ ಪೂಜೆ, ಮಹಾಪೂಜೆ, ಅಭಿಷೇಕ ಸೇವೆ, ನಿಮಗೆ ಏನು ಶಕ್ತಿ ಇದೆಯೋ ಅದನ್ನು ಸುಬ್ರಹ್ಮಣ್ಯ ದೇವರು, ನಾಗದೇವರ ಕ್ಷೇತ್ರದಲ್ಲಿ ಹೋಗಿ ಸೇವೆ ಮಾಡಬೇಕು. ಆಯಿತಾ? ಅಲ್ಲಿ ಹೋಗಿ ಸೇವೆ ಅಂತಂದರೆ ಹೆಜ್ಜೆಗೆ ಒಂದು ನಮಸ್ಕಾರ ಹಾಕೋದು, ಅವ್ರ ತೀರ್ಥ ಪ್ರಸಾದ ತಗೊಳ್ಳೋದು, ಅವತ್ತು ಒಪ್ಪತ್ತು ಮಾಡೋದು, ದರ್ಶನ ಮಾಡಿಕೊಂಡು ವಾಪಸ್ ಬರೋದು. ಇದನ್ನು ವಿಶೇಷವಾಗಿ ಮಾಡಿದ್ರೆ ಬಹಳ ಒಳ್ಳೆಯದು. ಕುಜ ಮತ್ತು ರಾಹುವಿನ ದೋಷಗಳು ಬರೋದಿಲ್ಲ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕಕ್ಕೆ ಇರುವ ಗುರು ಬಲ ಹೋಗಿ 8ನೇ ಮನೆಗೆ ಗುರು ಹೋಗ್ತಕ್ಕಂಥದ್ದು ಸ್ವಲ್ಪ ದೋಷಕರವಾಗಿದೆ. ಪಂಚಮ ಶನಿ, ಚತುರ್ಥ ರಾಹು, ಕುಜನ ಅನುಕೂಲವೂ ಇಲ್ಲ. ಎಲ್ಲ ಕಡೆಯಿಂದ ಒಂದು ರೀತಿಯ ಸಡನ್ ಸ್ಟಾಪ್ ಆಗೋಗಿದೆಯೇನೋ, ಯಾವುದು ಚಾಲನೆಗೆ ಸಿಗ್ತಾ ಇಲ್ಲದೆ ಇರೋವಂಥ ಸಮಸ್ಯೆ ಆಗಿದೆಯೇನೋ, ಮನಸ್ಸೇ ಸರಿ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ವೃಶ್ಚಿಕ ರಾಶಿಯವರಿಗೆ ಬಂದೀತು. ಅನೇಕರಿಗೆ, ವಿಶೇಷವಾಗಿ ಅಧಿಕಾರಿ ವರ್ಗದಲ್ಲಿ ಇರ್ತಕ್ಕಂಥವರಿಗೆ, ದೇಶದ ಪ್ರಧಾನಮಂತ್ರಿಗಳಿಂದ ಹಿಡಿದು ಈ ರಾಜ್ಯದ ಮುಖ್ಯಮಂತ್ರಿವರೆಗೂ ಎಲ್ಲರದ್ದೂ ವೃಶ್ಚಿಕ ರಾಶಿಯೇ. ಸೊ ಈ ರೀತಿಯ ಅನೇಕ ದೋಷಗಳಿಗೆ ಈ ಗುರುವಿನ ಬದಲಾವಣೆ ವೃಶ್ಚಿಕ ರಾಶಿ ಇದೆ. ವಿಧಿವತ್ತಾಗಿ ನವಗ್ರಹ ಶಾಂತಿ, ಗೋದಾನ, ಗೋಪೂಜೆ ಮತ್ತು ಗೋದಾನ,
ಕ್ಷೇತ್ರದಲ್ಲಿ ಪ್ರಸಾದ ಸೇವೆ, ಆಶ್ಲೇಷ ಬಲಿ, ಈ ರೀತಿಯ ಶಕ್ತಿ ಉಳ್ಳವರು ಈ ರೀತಿಯ ಎಲ್ಲ ಸೇವೆಗಳನ್ನು ಮಾಡಬೇಕು. ಆಯಿತಾ? ನಮ್ಮ ಜನಕ್ಕೇನೆಂದರೆ ಚೆನ್ನಾಗಿ ನಡಿಬೇಕಾದರೆ ಟ್ರಿಪ್ ಥರ ಮಾಡ್ತಾರೆ. ತೀರ್ಥಕ್ಷೇತ್ರಗಳಿಗೆ ಟೂರ್ ಆಗಿ ಹೋಗೋದು, ಚಾರ್ಧಾಮ್ಗೆ ಹೋಗೋ ಹಾಗೆ. ಸೇವಾ ಮನೋಭಾವದಿಂದ ಚೆನ್ನಾಗಿ ಇರಬೇಕಾದ್ರೆ, ಸೇವಾ ಮಾಡಬೇಕು ಅನ್ನುವ ಫೀಲಿಂದ ಹೋಗಲ್ಲ. ಅನುಕೂಲ ಇದೆ, ಗಾಡಿ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬರೋಕ್ಕೆ ಹೋಗೋಣ ಅಂತಂತ ಕ್ಷೇತ್ರಗಳಿಗೆ ಹೋಗ್ತಾರೆ. ನೀವು ಹೋಗದೆ ಇರ್ಬೋದು, ಅದು ನಾನು ನೋಡೋದನ್ನೇ ಹೇಳೋದು. ನುಡಿ ನಡೆವ ಕಾಲದಲ್ಲಿ ದಾನ ಧರ್ಮಗಳ ಮಾಡದಲೆ. ವೃಶ್ಚಿಕ ರಾಶಿಯವರಿಗೆ ಹೇಳ್ತಾ ಇದ್ದೀನಿ, ಯಾರ್ಯಾರ ಕಷ್ಟದಲ್ಲಿದ್ದೀರಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನುಡಿ ನಡೆವ ಕಾಲದಲ್ಲಿ ದಾನ ಧರ್ಮಗಳ ಮಾಡದಲೆ ಅಡವಿಯೊಳು ಕೆರೆ ತುಂಬಿ ಬತ್ತಿದಂತೆ. ಮಡದಿ ಮಕ್ಕಳಿಗೆಂದು ಒಡವೆ ವಸ್ತ್ರವ ಗಳಿಸೆ ಹಿಡಿಯಲ ಯಮನವರ ಕಟ್ಟಿಗೊಳಗಾಗಿ. ಕನಕದಾಸರ ಮಾತು. ಜಪವ ಮಾಡಿದರೇನು ತಪವ ಮಾಡಿದರೇನು ಅಂತ. ಹಾಗೆ ಚೆನ್ನಾಗಿ ನಡಿಬೇಕಾದರೆ ಕ್ಷೇತ್ರ ಮೂರ್ತಿಗಳ ಕ್ಷೇತ್ರಗಳ ಸೇವೆ ಅದನ್ನು ಫೀಲಿಂದ ಮಾಡೋದಿಲ್ಲ, ಭಕ್ತಿಯಿಂದ ಮಾಡೋದಿಲ್ಲ. ಟ್ರಿಪ್ಪಾಗಿ ಹೋಗಿ ಬರ್ತಾರೆ, ಆರಾಮಾಗಿ ಗ್ಲಾಸಸ್ ಹಾಕ್ಕೊಂಡು ಎಲ್ಲರಿಗೂ ಊಟ ತಿಂಡಿ, ಮಸಾಲೆ ಪುರಿ ಮಸಾಲೆ ದೋಸೆ ಕೊಡಿಸ್ಕೊಂಡು ಅಲ್ಲಿ ಎ ಸಿ ರೂಮಲ್ಲಿ ಇದ್ದುಕೊಂಡು ಕುದುರೆ ಮೇಲೆ ಹೋಗಿ ಎಲ್ಲ ಕಲ್ಯಾಣ ಗುಣಗಳನ್ನು ನೋಡ್ತಾ ಇರ್ತೀನಿ. ಅದಕ್ಕೋಸ್ಕರ ಹೇಳ್ತೀನಿ, ಗುರುಬಲ ಇಲ್ಲ, ಶನಿಯ ದೋಷ ಇದೆ, ರಾಹುವಿನ ದೋಷ ಇದೆ, ಕುಜನ ದೋಷ ಇದೆ, ಏನೂ ಮೇಲ್ಗಡೆ ಏಳಿಗೆ ಆಗದೇ ಇರುವಂಥ ಸಮಸ್ಯೆ ಬರ್ತದೆ ವೃಶ್ಚಿಕ ರಾಶಿಯವರಿಗೆ. ಅವ್ರಿಗೆ ಮಾತ್ರನಾ? ಇದೊಂದು ವರ್ಷ ಕಳೆದ ಮೇಲೆ ಮತ್ತು ಧನುರ್ ರಾಶಿಯವ್ರಿಗೆ ಹಾಗೆ ಆಗ್ತದೆ. ಇನ್ನೊಮ್ಮೆ ಮತ್ತೆ ಅದಾದಮೇಲೆ ಅಂದರೆ ಈ ರೀತಿಯ ಸಂಕಷ್ಟದ ಗ್ರಹಚಾರಗಳು ಒಂದೊಂದು ವರ್ಷ ಎರಡೆರಡು ವರ್ಷ ಆದಮೇಲೆ ಒಂದೊಂದು ರಾಶಿಯವರಿಗೆ ಬರ್ತದೆ. ಆಗ ನನ್ನ ಮಾತುಗಳು ಯಾರಿಗೂ ನೆನಪಾಗ್ಬೋದೇನೋ. ಹಾಗಾಗಿ ಕ್ಷೇತ್ರಗಳ ದರ್ಶನ, ಸೇವೆ, ಗುರು ಸೇವೆ, ಅನ್ನದಾನ, ನಾಗಶಾಂತಿಗಳು, ಯತಿಪೂಜೆ, ಇದನ್ನೆಲ್ಲ ಚೆನ್ನಾಗಿ ಇರಬೇಕಾದ್ರೆ ಮಾಡಬೇಕು. 10 ರೂಪಾಯಿ ಖರ್ಚಾಗೋ ಜಾಗದಲ್ಲಿ ಇನ್ನೊಂದು 10 ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡಿ ಮಾಡಬೇಕು. ಗೋಬ್ರಾಹ್ಮಣರ ಆಶೀರ್ವಾದವನ್ನು ತಗೊಳ್ಬೇಕು. ಪಿತ್ರಾದಿಗಳ ಪೂಜೆಯನ್ನು ಮಾಡಬೇಕು. ಚೆನ್ನಾಗಿರಬೇಕಾದ್ರೆ ನುಡಿ ನಡೆವ ಕಾಲದಲ್ಲಿ ದಾನ ಧರ್ಮಗಳ ಮಾಡದಲೆ ಅಡವಿಯೊಳು ಕೆರೆ ತುಂಬಿ ಬತ್ತಿದಂತೆ. ಕಾಡಲ್ಲಿ ಒಂದು ಕೆರೆ ತುಂಬ್ಕೋತು, ಯಾರೂ ನೋಡೋರಿಲ್ಲ, ಮತ್ತು ಬಿಸಿಲು ಕಾಲದಲ್ಲಿ ಬತ್ತೋಯ್ತು. ಹಾಗಾಗಬಾರದು ಮನುಷ್ಯನ ಜೀವನ ಅಂತಂತ ಶಾಸ್ತ್ರಕಾರರು ನಮ್ಮನ್ನು ಎಚ್ಚರಿಸ್ತಾರೆ. ಹಾಗಾಗಿ ವೃಶ್ಚಿಕ ರಾಶಿಯವರು ವಿಶೇಷವಾದ ಕ್ಷೇತ್ರ ಸೇವೆಗಳು, ನಾಗದೇವರು, ಸುಬ್ರಹ್ಮಣ್ಯ ದೇವರು, ನರಸಿಂಹದೇವರು, ನವಗ್ರಹ ಇದರ ಶಾಂತಿಗಳನ್ನು ಮಾಡ್ತಾ ಹೋಗಬೇಕು. ಮುಂದೆ ಧನುರ್ರಾಶಿಗೆ ಸಪ್ತಮದಲ್ಲಿ ಒಳ್ಳೆಯ ಗುರುಬಲ, ಇದು ರಾಶ್ಯಾಧಿಪತಿಯೇ ಸಪ್ತಮದಲ್ಲಿ ಇದ್ದಾಗ ಒಂದು ಹಂಸಯೋಗ ಆಗ್ತದೆ ತಾತ್ಕಾಲಿಕವಾಗಿ. ಬಹಳ ಒಳ್ಳೆಯ ಇದದು ಧನುರ್ರಾಶಿಯವರಿಗೆ ಒಳ್ಳೆಯ ಗುರುಬಲ. ಶನಿಯ ದೋಷವೂ ಇಲ್ಲ. ರಾಹುವಿನ ಬಾಧೆ ಇರ್ತದೆ. ತೃತೀಯದಲ್ಲಿ ರಾಹು, ಅನಾವಶ್ಯ ತಿರುಗಾಟ, ಅನಾವಶ್ಯ ಚಿಂತೆ, ಅನಾವಶ್ಯ ಖರ್ಚು, ಇದೆಲ್ಲ ರಾಹುವಿನಿಂದ ಆಗ್ತಕ್ಕಂಥದ್ದು. ಹಾಗಾಗಿ ಗುರುಬಲ ಇದೆ. ಸ್ವಲ್ಪ ಖರ್ಚು ವೆಚ್ಚ ಮಾತು ಎಷ್ಟು ಬೇಕೋ ಅಷ್ಟೇ ಮಾತಾಡಿ. ಯಾರ ಹತ್ರ ಎಷ್ಟು ಬೇಕೋ ಅಷ್ಟೇ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡಿರಿ. ಸುಮ್ಮನೆ ಅದು ಇದು ಅಂತ ಹೇಳಿ ಗುರುಬಲ ಇದೆ ಅಂತಂದ್ಬಿಟ್ಟು 100 ರೂಪಾಯಿ ಖರ್ಚಾಗೋ ಜಾಗದಲ್ಲಿ 500 ರೂಪಾಯಿ ಖರ್ಚು ಮಾಡಿಸ್ತಾರೆ. ರಾಹುವಿನ ದೋಷ ಉಂಟು ಅಲ್ಲಿ. ದ್ವಿತೀಯ ಪತಿಯು ತೃತೀಯ ಪತಿಯು ಅವನೇ ಆಗ್ತಾನಾಗ ಶನಿಯ ಮನೆಯಲ್ಲಿ. ಹಾಗಾಗಿ ಸ್ವಲ್ಪ ಫಿನಾನ್ಷಿಯಲಿ ಮತ್ತು ಸ್ಪೀಚಿಂದ ಸ್ವಲ್ಪ ಹುಷಾರಾಗಿರಿ, ಮಾತುಕತೆಯಲ್ಲಿ ಹುಷಾರಾಗಿರಬೇಕು. ಇನ್ನು ಮಕರ ರಾಶಿಗೆ ಗುರುಬಲ ಇರೋದಿಲ್ಲ ಈ ವರ್ಷ. ಅಲ್ಪಕಾಲ
2 ತಿಂಗಳು ಅಕ್ಟೋಬರ್ ನಂತರ ಬರ್ತದೆ ಸಪ್ತಮದಲ್ಲಿ. ಆಗ ದಿಢೀರಂತ ಯಾವುದೋ ಒಂದು ಸಂಬಂಧ, ಮದುವೆ, ಯಾವುದೋ ಒಂದು ಇದು ಇಷ್ಟಪಟ್ಟಿರುವಂಥ ಸಂಬಂಧಗಳು ಇತ್ಯಾದಿ ಶುಭ ಕಾರ್ಯಗಳಿಗೆ ಏನೋ ಒಂದು ಚಕ್ಕಂತ ಚಾಲನೆ ಸಿಗುವಂಥ ಸಾಧ್ಯತೆ ಇದೆ ಮದುವೆ ವಿಷಯದಲ್ಲಿ, ಮದುವೆ ಮತ್ತು ಸಂಬಂಧಗಳ ವಿಷಯದಲ್ಲಿ ಮಕರ ರಾಶಿಯವರಿಗೆ. ಅದರ್ವೈಸ್ ತೃತೀಯದಲ್ಲಿ ಶನಿ, ಶುಕ್ರನ ಯೋಗವೂ ಚೆನ್ನಾಗಿದೆ, ಬುಧನ ಯೋಗವೂ ಚೆನ್ನಾಗಿರ್ತದೆ ಈ ವರ್ಷ. ಅಂಥ ದೋಷಗಳೇನಿಲ್ಲ. ಗುರುಬಲ ಇರೋದಿಲ್ಲ, ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ, ತಾಳ್ಮೆ ಇಟ್ಕೊಳ್ಬೇಕು. ಕರ್ಮಸಿದ್ಧಿಗೋಸ್ಕರ, ವ್ಯಾಪಾರ ವ್ಯವಹಾರ ಅಭಿವೃದ್ಧಿಗೋಸ್ಕರ ಲಕ್ಷ್ಮೀನಾರಾಯಣರ ಮೂಲಮಂತ್ರ ಹೋಮ, ಜಪ, ವೆಂಕಟೇಶ್ವರನ ಅಲಂಕಾರ ಸೇವೆ, ಪ್ರಾರ್ಥನೆ ಇತ್ಯಾದಿಗಳನ್ನು ಮಕರ ರಾಶಿಯವರು ವಿಶೇಷವಾಗಿ ಮಾಡಿಕೊಂಡು ಹೋಗೋದು. ಕುಂಭರಾಶಿ, ಗುರುವಿಗೆ ಕುಂಭರಾಶಿಯು ಉಚ್ಚ ರಾಶಿಯ ಸ್ಥಾನ, ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಕುಂಭರಾಶಿಗೆ ಪಂಚಮದಲ್ಲಿ ಗುರು ಮತ್ತು ಪಂಚಮದಿಂದ ಕುಂಭರಾಶಿಯನ್ನು ವೀಕ್ಷಣೆ ಫಲ ಎರಡೂ ಒಟ್ಟಿಗೆ ಬರ್ತದೆ. ಹಾಗಾಗಿ ಈ ವರ್ಷ ನಾನಾ ಉಪದ್ರವಗಳು ಪರಿಹಾರ ಆಗ್ತದೆ, ಆರೋಗ್ಯ ಸುಧಾರಿಸ್ತದೆ ಅಥವಾ ಅನಾರೋಗ್ಯ ಪರಿಹಾರ ಆಗ್ತದೆ, ಮದುವೆ ಮುಂಜಿಗಳಾಗ್ತದೆ, ಮನೆ ಕಟ್ತೀರಿ ಅಥವಾ ವಾಸದ ಇದನ್ನು ಬದಲಾಯಿಸ್ತೀರಿ, ಹೊಸ ಕೆಲಸಗಳು ಸಿಗ್ತದೆ, ವಸ್ತ್ರ ಅಲಂಕಾರ ಇತ್ಯಾದಿಗಳನ್ನು ಖರೀದಿಸ್ತೀರಿ. ಈ ರೀತಿಯ ಅನೇಕ ಶುಭ ಫಲಗಳು ಕುಂಭರಾಶಿಯವರಿಗೆ. ವಿಶೇಷವಾಗಿ ವಿಷ್ಣು ಸನ್ನಿಧಾನ ಇರತಕ್ಕಂತಹ ವಿಷ್ಣುವಿನ ಕ್ಷೇತ್ರಗಳ ಅನುಗ್ರಹವನ್ನು ಪಡಿತೀರಿ, ಅದಕ್ಕೆ ಮನಸ್ಸಾಗ್ತದೆ. ಅಥವಾ ಏನೋ ದಿಢೀರಂತ ಟ್ರಾವೆಲ್ ಮಾಡೋದು, ಅದಕ್ಕೆ ಅವ್ರ ಜೊತೆ ಹೋಗಿ ಬಂದು ವಿಷ್ಣುವಿನ ದರ್ಶನ ಇತ್ಯಾದಿ ಮೂರ್ತಿಗಳ ದರ್ಶನ ಮಾಡೋದು, ಹೀಗೆಲ್ಲ ಆಗ್ತಕ್ಕಂಥ ವರ್ಷ. ಜನ್ಮದ ರಾಹುವಿನ ಒಂದು ಸ್ವಲ್ಪ ಬಾಧೆ ಇರ್ತದೆ, ಸ್ವಲ್ಪ ಮಾನಸಿಕವಾಗಿ ವಿಕಾರವನ್ನು ತರ್ತಕ್ಕಂಥದ್ದು ಜನ್ಮ ರಾಹು ಕುಂಭದಲ್ಲಿ ಇದ್ದು. ಹಾಗಾಗಿ ನಿಮ್ಮ ಆಲೋಚನೆಯನ್ನು, ನಿಮ್ಮ ಮಾತನ್ನು ಗಮನಿಸ್ಕೊಳ್ಳಿ, ನಾಮಸ್ಮರಣೆ ಮಾಡಿ, ಧ್ಯಾನ ಮಾಡಿ. 2 ನಿಮಿಷ ಸಾಕು, 1 ನಿಮಿಷ ಸಾಕು, ಮನಸ್ಸು ತಿಳಿಯಾಗಕ್ಕೆ ಬಿಡಬೇಕು. ಧ್ಯಾನ ಅಂದರೆ ಏನು ಅಂದರೆ ಈ ಗೌಜಲ್ಲೇ ಇರೋದೇನೆ, ಈ ಗೌಜಲ್ಲೇ ಇದ್ದು ಒಂದು ಸ್ವಲ್ಪ ಈ ಕಡೆ ಲೆಫ್ಟ್ಗೆ ಕೂತ್ಕೊಂಡು ಮನಸ್ಸನ್ನು ತಿಳಿ ಮಾಡಿಕೊಳ್ಳೋದನ್ನೇ ಧ್ಯಾನ ಅಂತ ಕರೆಯೋದು. ಅಭ್ಯಾಸ ಆಗಬೇಕು. ಆವಾಗ ನಮ್ಮ ಮಾತಿನಿಂದ, ನಮ್ಮ ಆಲೋಚನೆಯಿಂದ ಆಗಬಹುದಾಗಿರ್ತಕ್ಕಂತಹ ದೋಷಗಳಿಂದ ನಾವು ರಕ್ಷಣೆಯನ್ನು ಪಡ್ಕೊಳ್ಬಹುದು. ಕುಂಭರಾಶಿಯವರು ಫೈನಾನ್ಸಸ್ ಕೂಡ ಒಳ್ಳೆಯದಾಗ್ತದೆ. ಕೊನೆಯದಾಗಿ ಗುರುಬಲ ಯಾರಿಗೆ? ಮೀನರಾಶಿಯವರಿಗೆ. ಮೀನರಾಶ್ಯಾಧಿಪತಿ ಗುರುವೇ ಆಗಿ ಚತುರ್ಥ ಪಂಚಮದಲ್ಲಿ ಸಂಚಾರ ಮಾಡ್ತಕ್ಕಂತಹ ಮೇಯಿಂದ ಇರ್ತಕ್ಕಂತಹ 2025 ಅಭೀಷ್ಟಗಳು ನೆರವೇರ್ತದೆ. ಜನ್ಮ ಶನಿ ಮತ್ತು ಜನ್ಮ ರಾಹುವಿನ ದೋಷವು ಇರುವುದರಿಂದ ಒಂದು ರೀತಿಯ ಅಸಮಾಧಾನ, ಒಂದು ರೀತಿಯ ಒಂದು ರೋಗಿತವಾಗಿರ್ತಕ್ಕಂತಹ ಮನಸ್ಸು, ಇದೆಲ್ಲ ಸ್ವಲ್ಪ ಪರಿಹಾರ ಆಗುತ್ತೆ. ಮನುಷ್ಯನ ಹತ್ರ ಎಷ್ಟು ದುಡ್ಡಿದ್ರೇನು, ಎಷ್ಟು ಕಾಸಿದ್ರೇನು, ಮಾನಸಿಕವಾಗಿ ಅವನು ಶಾಂತನಾಗಿ ಇಲ್ಲದೆ ಹೋದರೆ ಅಥವಾ ಪ್ರಸನ್ನನಾಗಿ ಇಲ್ಲದೆ ಹೋದರೆ, ಆ ಪ್ರಸನ್ನತೆಗೆ ಈಗ ಮೀನರಾಶಿ, ನಾನು ಫಂಕ್ಷನಲ್ಲೂ ಇದು ಪ್ರೋಗ್ರಾಮಲ್ಲೂ ಹೇಳಿದ್ದೀನಿ ಮೀನರಾಶಿಯವರಿಗೆ. ಈಗ ಅದು ಪರಿಹಾರ ಆಗುತ್ತೆ. ಚತುರ್ಥ ಮತ್ತು ಪಂಚಮ ಗುರುವಿನ ಸಂಚಾರದ ವರ್ಷ ನಡೀತಾ ಇದೆ. ನೀವು ಕೂಡ ಸಗ್ರಹ ಶನಿ ಶಾಂತಿ, ಆಶ್ಲೇಷ ಬಲಿ ಪೂಜೆ, ಸುಬ್ರಹ್ಮಣ್ಯ ದೇವರ ಕ್ಷೇತ್ರ ದರ್ಶನ, ಒಪ್ಪತ್ತು ಉಪವಾಸ ಮಾಡ್ತಕ್ಕಂಥದ್ದು ಅಥವಾ ಒಪ್ಪತ್ತು ಊಟ ಮಾಡ್ತಕ್ಕಂಥದ್ದು, ಪ್ರದಕ್ಷಿಣ ನಮಸ್ಕಾರ ಮಾಡೋದು, ಇದೆಲ್ಲ ಸೇವೆಗಳನ್ನು ಆಗಾಗ ಮಾಡೋದು. ಗುರು ಸನ್ನಿಧಾನಗಳಲ್ಲಿ, ಮಂತ್ರಾಲಯ ಪ್ರಭುಗಳ ಹತ್ರ, ಕ್ಷೇತ್ರಗಳಲ್ಲಿ, ವಾದಿರಾಜರ ಕ್ಷೇತ್ರ, ಭಾಳ ವಿಶೇಷವಾಗಿರ್ತಕ್ಕಂಥ ಗುರುವಿನ ಕ್ಷೇತ್ರಗಳಲ್ಲಿ ಗುರು ದರ್ಶನವನ್ನು, ಗುರು ಪೂಜೆಯನ್ನು
ಮಾಡ್ಕೊಳ್ತಕ್ಕಂಥದ್ದು. ಇದೆಲ್ಲ ಶನಿ ಮತ್ತು ರಾಹುಗಳ ದೋಷಗಳನ್ನು ಪರಿಹಾರ ಆಗ್ತಕ್ಕಂಥ ವಿಶೇಷ. ಇಷ್ಟು ಮೇಷಾದಿ ದ್ವಾದಶ ರಾಶಿಗಳಿಗೆ ಗುರುಬಲ ಯಾರಿಗೆ ಏನು ವಿಶೇಷ ಎಂಬುದಾಗಿತ್ತು. ಎಲ್ಲರಿಗೂ ಗುರುವಂತರ್ಗತ ಶ್ರೀ ಗೋಪಾಲಕೃಷ್ಣನ ಅನುಗ್ರಹ ಆಗಲಿ ಅಂಥೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.